ಹುಟ್ಟಿದಾಗ ವ್ಯಕ್ತಿಗೆ ಹೆಸರು ಇರೋದಿಲ್ಲ, ಆದ್ರೆ ಸತ್ತಾಗ ಆ ವ್ಯಕ್ತಿಗೊಂದು ಹೆಸರಿರುತ್ತೆ. ಆ ಹೆಸರು ಜನಮಾನಸದಲ್ಲಿ ಉಳಿದು ಬಿಡಬೇಕು ಅಂದ್ರೆ ಬದುಕಿರುವ ಅಷ್ಟು ದಿನ ಏನಾದ್ರೂ ಒಂದು ಸೇವೆ ಸಮಾಜಕ್ಕೆ ಕೊಡುಗೆಯಾಗಿ ನೀಡಬೇಕು. ಇಂತಹ ಕೊಡುಗೆಗಳ ಸಾಮ್ರಾಜ್ಯವನ್ನೇ ಕಟ್ಟಿಕೊಂಡಿರುವ ವ್ಯಕ್ತಿಯ ಪರಿಚಯ ಈ ದಿನ ನಾವು ಮಾಡ್ತಿದ್ದೀವಿ ನೋಡಿ. ಡಾಕ್ಟರ್ ಕೆ ಮೂರ್ತಿ ಸಾಮ್ರಾಟ್ ಇವರು ಕಡು ಬಡತನದಲ್ಲಿ ಜನಿಸಿ ಇವತ್ತು ಒಂದು ಉತ್ತಮ ಸ್ಥಾನಮಾನ ಪಡೆದಿರೋ ವ್ಯಕ್ತಿ. ತಂದೆ ಖ್ಯಾತಪ್ಪ, ತಾಯಿ ಮುನಿಯಮ್ಮ ಅವರ ಮಗನಾಗಿ ಬಶೆಟ್ಟಳ್ಳಿ ಎಂಬ ಪುಟ್ಟ ಗ್ರಾಮದಲ್ಲಿ ಜನಿಸಿದ್ರು. ಪ್ರಾಥಮಿಕ ವಿದ್ಯಾಭ್ಯಾಸ ಸರ್ಕಾರಿ ಶಾಲೆಯಲ್ಲಿ ಮುಗಿಸಿ ಉನ್ನತ ಶಿಕ್ಷಣವನ್ನ ಪಡೆದು ಸಮಾಜ ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಳ್ಳುವ ಮೂಲಕ ಇಡೀ ಸಮಾಜಕ್ಕೆ ಮಾರ್ಗದರ್ಶಕರಾಗಿದ್ದಾರೆ. ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾಭ್ಯಾಸವನ್ನ 1991ರಿಂದ 2001ರವರೆಗೂ ಬಶೆಟ್ಟಳ್ಳಿ ಸರ್ಕಾರಿ ಶಾಲೆಯಲ್ಲಿ ಮುಗಿಸಿದ ಇವರು ಪಿಯು ವ್ಯಾಸಂಗವನ್ನ 2021-2023ರವರೆಗೂ ಚಿಕ್ಕಬಳ್ಳಾಪುರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಮುಗಿಸಿದ್ದಾರೆ. ಬಿಕಾಂ ಪದವಿಯನ್ನೂ ಸಹ ಗ್ರಾಮಾಂತರದಲ್ಲಿ ಮುಗಿಸಿದ ಇವರು ನಂತರ ಪಿಜಿ ಎಂಕಾಂ ಶಿಕ್ಷಣಕ್ಕಾಗಿ ಶಿವಮೊಗ್ಗಕ್ಕೆ ಪ್ರಯಾಣ ಬೆಳೆಸುತ್ತಾರೆ. 2014ರಿಂದ 15ರವರೆಗೆ ಕೋಲಾರದಲ್ಲಿ ಬಿಎಡ್ ಶಿಕ್ಷಣ ಮುಗಿಸಿ ಶಿಕ್ಷಣ ಮತ್ತು ಸಾಮಾಜಿಕ ಕಾರ್ಯದಲ್ಲಿ ತಮ್ಮನ್ನ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದಾರೆ. ಇದನ್ನ ಗಮನಿಸಿದ ರಾಧಾಕೃಷ್ಣ ಟೀಚರ್ ವೆಲ್ಫೇರ್ ಅಸೋಸಿಯೇಷನ್ 2022ರಲ್ಲಿ ಡಾಕ್ಟರೇಟ್ ಅವಾರ್ಡ್ ನೀಡಿ ಗೌರವಿಸಿದ್ದಾರೆ. ಸಮಾಜ ಸೇವೆಯಲ್ಲಿ ತೊಡಗಿರುವ ಡಾಕ್ಟರ್ ಕೆ ಮೂರ್ತಿ ಸಾಮ್ರಾಟ್ ಅವರು ಸಮಾಜದಲ್ಲಿ ಉತ್ತಮ ಸೇವೆಯನ್ನ ಸಲ್ಲಿಸಿ ಸ್ವತಃ ತಾವೇ 3 ಸಂಸ್ಥೆಗಳನ್ನ ನಿರ್ಮಿಸಿ ಅನೇಕ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿದ್ದಾರೆ ಹಾಗೂ 10 ವರ್ಷಗಳಿಂದ ಸಮಾಜಮುಖಿ ಸೇವೆಯಲ್ಲಿ ಕಾರ್ಯನಿರ್ವಹಿಸಿ ತಾಲೂಕಿನ 24 ಹಳ್ಳಿಗಳಲ್ಲಿ ವಿದ್ಯಾರ್ಥಿಗಳಿಗೆ ಸಾಯಂಕಾಲ ತರಗತಿಗಳನ್ನ ನಡೆಸಿ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕರಾಗಿದ್ದಾರೆ ಮತ್ತು ತಾವೇ 20 ವಿದ್ಯಾರ್ಥಿಗಳನ್ನ ದತ್ತು ಪಡೆದು ಅವರಿಗೆ ಉಚಿತ ವಿದ್ಯಾಭ್ಯಾಸ ನೀಡುವ ಕಾಯಕ ಮುಂದುವರಿಸಿದ್ದಾರೆ. ಇಷ್ಟೆಲ್ಲ ಸಮಾಜ ಸೇವೆ ಮಾಡಿದ್ರು ಎಲೆಮರೆಕಾಯಿಯಂತೆ ಉಳಿದು ಬಿಟ್ಟಿದ್ದಾರೆ. ಇವರ ಪರಿಚಯವನ್ನ ಸಂಪೂರ್ಣವಾಗಿ ತಿಳಿಯೋಣ. ಒಂದು ಉತ್ತಮ ಸಮಾಜವನ್ನ ಸದೃಢವಾಗಿ ನಿರ್ಮಿಸೋದಕ್ಕೆ ಮತ್ತು ಯಾವುದೇ ರೀತಿಯಾದಂತಹ ಬೆಳವಣಿಗೆಯನ್ನ ಕಾಪಾಡಿಕೊಳ್ಳೋದಿಕ್ಕೆ ಅತ್ಯುತ್ತಮವಾದಂತಹ ವ್ಯಕ್ತಿಗಳ ಕೊಡುಗೆ ಕೂಡ ಅನಿವಾರ್ಯವಾಗಿರುತ್ತೆ. ತಮ್ಮ ಜೀವನ ಶೈಲಿಯನ್ನ ಸಮಾಜದ ಸೇವೆಗೆ ಮತ್ತು ಶೈಕ್ಷಣಿಕ ಜೀವನಕ್ಕಾಗಿ ಮುಡುಪಾಗಿಟ್ಟಂತಹ ಎಷ್ಟೋ ವ್ಯಕ್ತಿಗಳ ನಡುವೆ ಇವತ್ತು ಒಬ್ಬ ಮಹಾನ್ ವ್ಯಕ್ತಿ ಕೂಡ ನಮ್ಮ ಮುಂದೆ ಕೂತಿದ್ದಾರೆ. ಅವರ ಬದುಕಿನಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆಗಳು, ಅವರು ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು, ಶೈಕ್ಷಣಿಕವಾಗಿ ಅವರು ಮಾಡ್ಕೊಂಡು ಬಂದಿರತಕ್ಕಂಥ ಸೇವೆಗಳು ಮತ್ತು ವಿದ್ಯಾರ್ಥಿ ಜೀವನಕ್ಕಾಗಿ ಅವರು ಏನೆಲ್ಲ ಕೊಡುಗೆಗಳನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಅವ್ರ ಜೊತೆ ನಾವು ಮಾತಾಡ್ಲಿಕ್ಕೆ ಹೊರಡ್ತಾ ಇದ್ದೀವಿ. ಇಷ್ಟಕ್ಕೂ ಆ ವ್ಯಕ್ತಿ ಯಾರು, ಏನು, ಎತ್ತ ಅಂತಕ್ಕಂಥ ಕುತೂಹಲ ನಿಮ್ಗಿದೆಯಾ? ಇವತ್ತು ನಾವು ಆ ವ್ಯಕ್ತಿಯನ್ನ ನಿಮ್ಗೆಲ್ರಿಗೂ ಪರಿಚಯ ಮಾಡಿಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನವನ್ನ ಮಾಡ್ತೀವಿ. ನಾನು ಈಗಾಗಲೇ ಹೇಳ್ತಾ ಇದ್ದಂಗೆ ಬಹಳಷ್ಟು ಸಾಮಾಜಿಕ, ಶೈಕ್ಷಣಿಕವಾಗಿ ಮತ್ತು ವಿದ್ಯಾರ್ಥಿ ಜೀವನದಲ್ಲಿ ಬಹಳಷ್ಟು ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ಅಪರೂಪದ ವ್ಯಕ್ತಿಯನ್ನ ನಾವು ಇವತ್ತು ಪರಿಚಯ ಮಾಡ್ಲಿಕ್ಕೆ ಹೊರಟಿದ್ದೀವಿ ಅಂತಂದ್ರೆ ಅವರೇ ಡಾಕ್ಟರ್ ಕೆ ಮೂರ್ತಿ ಸಾಮ್ರಾಟ್ ಅಂತ. ಸರ್, ಡಾಕ್ಟರ್ ಕೆ ಮೂರ್ತಿ ಸಾಮ್ರಾಟ್, ಏನು ಈ ಹೆಸರಿನ ಹಿನ್ನೆಲೆ ಮತ್ತು ಬೆಳವಣಿಗೆ? ಇದನ್ನ ಸಣ್ಣದಾಗಿ ನಾವು ಪರಿಚಯ ಮಾಡ್ಕೊಳ್ಳೋದಾದ್ರೆ ಈ ಹೆಸರಿನ ಮೂಲ ಅರ್ಥ ಏನು ಅಂತ ಸ್ವಲ್ಪ ವಿವರಿಸಿ ಸರ್. ಆಕ್ಚುಲ್ ಆಗಿ ನನ್ನ ಹೆಸರು ಬಂದು ಕೆ ಮೂರ್ತಿ ಅಂತ. ಬೇಸಿಕಲಿ ನನ್ನ ತಂದೆ ತಾಯಿ ನನಗಿಟ್ಟಿರುವಂಥ ಹೆಸರು. ತದನಂತರದಲ್ಲಿ ನಾನು ಶಿಕ್ಷಣವನ್ನು ಪಡ್ಕೊಂಡು ಆದಮೇಲೆ ನನ್ನದೇ ಅಂತ ಒಂದು ಹಿನ್ನೆಲೆಯನ್ನು, ಚರಿತ್ರೆಯನ್ನು ತಿಳ್ಕೊಂಡಾಗ ನನಗೆ ಸಾಮ್ರಾಟ್ ಅನ್ನುವಂಥ ಹೆಸರು ತುಂಬ ಲೈಕ್ ಆಯಿತು. ಹಾಗಾಗಿ ನನ್ನ ಒಂದು ಏನು ಇತಿಹಾಸವನ್ನು ನಾನು ನಿರಂತರವಾಗಿ ನೆನಪು ಮಾಡ್ಕೋಬೇಕು ಅನ್ನೋಂಥ ನಿಟ್ಟಿನಲ್ಲಿ ಸಾಮ್ರಾಟ್ ಅನ್ನುವಂಥ ಒಂದು ಪದನ ಆ್ಯಡ್ ಮಾಡಿಕೊಂಡು ಕೆ ಮೂರ್ತಿ ಸಾಮ್ರಾಟ್ ಅಂತ ಹೇಳ್ಬಿಟ್ಟು ನನ್ನ ಹೆಸರನ್ನು ಟೈಟನ್ನು ಕೊಟ್ಕೊಂಡಿದ್ದೀನಿ. ಓಕೆ. ಮುಂದುವರೆದು ನಾನು ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಏನು ಕೊಡುಗೆಯನ್ನು ಸಮಾಜದಲ್ಲಿ ಮಾಡಿದ್ದೀನಿ. ಸೊ ಆ ಹಿನ್ನೆಲೆಯಲ್ಲಿ ನನಗೊಂದು ಡಾಕ್ಟರೇಟ್ ಅವಾರ್ಡ್ ಬಂತು. ಓಕೆ. ಹಾಗಾಗಿ ಆ ಡಾಕ್ಟರೇಟ್ ಅವಾರ್ಡ್ ಅನ್ನ ನಾನು ತಗೊಂಡು ಡಾಕ್ಟರ್ ಕೆ ಮೂರ್ತಿ ಸಾಮ್ರಾಟ್ ಅಂತ. ಅಂದ್ರೆ ಅಪ್ಪ ಅಮ್ಮ ಇಟ್ಟಿದ್ದು ಒಂದು ಹೆಸರಾದ್ರೆ ತದನಂತರದ ದಿನಗಳಲ್ಲಿ ನಿಮ್ಮದೇ ಆದಂತಹ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ಇವತ್ತು ಸಾಮ್ರಾಟ್ ಅಂದಾಗ ಒಂದು ಒಂದು ವೈಡ್ ಆದಂತ ಒಂದು ವಿಸಿಬಿಲಿಟಿ ಕಾಣಿಸ್ಕೊಳ್ಳುತ್ತೆ. ಯಾಕಂದ್ರೆ ಸಾಮ್ರಾಟ್ ಅಂತಕ್ಕಂಥ ಹೆಸರಿದೆಯಲ್ಲ, ಅದಕ್ಕೆ ಸಮನಾಗಿ ನೀವು ಅದನ್ನ ತೂಕವನ್ನ ನಿಮ್ಮ ಹೆಗಲ ಮೇಲೆ ಹೊರಬೇಕು ಅಂತಕ್ಕಂಥ ದಿಟ್ಟ ನಿರ್ಧಾರ ಇಟ್ಕೊಂಡೇ ಮುಂದೆ ಬಂದಿದ್ದೀರಿ. ಹಾಗಾದ್ರೆ
ಡಾಕ್ಟರ್ ಕೆ ಮೂರ್ತಿ ಸಾಮ್ರಾಟ್ Yes. ನಿಮ್ಮ ಪೂರ್ತಿ ಹೆಸರು. Yes, sir. ಸರ್, ನಿಮ್ಮ ಬೆಳವಣಿಗೆ, ಹುಟ್ಟು, ಇದರ ಪರಿಚಯ ನಾವು ಮಾಡ್ಕೊಳ್ಳೋದಾದ್ರೆ ಒಂದು ಕುಗ್ರಾಮದಲ್ಲಿ ನೀವು ಹುಟ್ಟಿದ್ದು ಅಂತಕ್ಕಂಥ ವಿಚಾರ ತಿಳ್ಪಟ್ಟಿದ್ವಿ. ಎಲ್ಲಿ ಏನು ಅಂತ? ಆಕ್ಚುಲಿ ನಾನು ಇದೇ ತಾಲೂಕಿನ ಬಶೆಟ್ಟಹಳ್ಳಿ ಎಂಬ ಒಂದು ಗ್ರಾಮದಲ್ಲಿ ನಾನು ಜನಿಸಿದ್ದೀನಿ. ಓಕೆ. ಅಲ್ಲಿ ನನ್ನ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಅದೇ ಊರಿನಲ್ಲಿ ನಾನು ಪಡ್ಕೊಂಡಿದ್ದೀನಿ. ಓಹೋ. ತದನಂತರದಲ್ಲಿ ನನ್ನ ಒಂದು ಪದವಿ ಪೂರ್ವ ಶಿಕ್ಷಣವನ್ನು ಚಿಕ್ಕಬಳ್ಳಾಪುರದಲ್ಲಿ, ಪದವಿ ಶಿಕ್ಷಣವನ್ನು ಚಿಕ್ಕಬಳ್ಳಾಪುರದಲ್ಲಿ ಪಡ್ಕೊಂಡು ಅನೇಕ ಸಮಸ್ಯೆಗಳ ನಡುವೆ ನನ್ನ ಶಿಕ್ಷಣವನ್ನು ನಾನು ಮುಂದುವರಿಸಿದ್ದೀನಿ. ಅದರಲ್ಲಿ ನನಗೊಂದು ತುಂಬ ದೊಡ್ಡ ಆಸೆಗಳು. ನಾನೇನಾದರೂ ಸಮಾಜಕ್ಕೆ ಮಾಡಬೇಕು, ನಾನೇನಾದರೂ ಈ ದೇಶಕ್ಕೆ ಒಂದು ಕೊಡುಗೆಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನನ್ನ ಎಜುಕೇಷನ್ ಲೈಫಲ್ಲೇ ನಾನು ಅದನ್ನು ಮೈಗೂಡಿಸ್ಕೊಂಡಿದ್ದೆ. ಅದಕ್ಕೆ ಅನೇಕ ವ್ಯಕ್ತಿಗಳು ನನಗೆ ಸಹಕಾರನ ಕೊಟ್ಟಿದ್ದಾರೆ. ಹಾಗೆ ನನ್ನ ಶಿಕ್ಷಣವನ್ನು ಮುಂದುವರಿಸಿಕೊಂಡು ಬರ್ತಾ ನಂತರದಲ್ಲಿ ನನ್ನ ವೃತ್ತಿ ಶಿಕ್ಷಣವನ್ನು ವೃತ್ತಿಯನ್ನು ನಾನು ಇದೇ ಶಿಡ್ಲಘಟ್ಟದ BGS ಕಾಲೇಜಲ್ಲಿ ಪ್ರಾರಂಭ ಮಾಡ್ತೀನಿ. ಓಕೆ. ಅಲ್ಲಿ ನಿರಂತರವಾಗಿ ನಾನು ಒಂದು 15 ವರ್ಷಗಳ ಕಾಲ ನನ್ನ ಸೇವೆಯನ್ನು ಕೊಟ್ಟಿದ್ದೆ. ಸಾವಿರಾರು ವಿದ್ಯಾರ್ಥಿಗಳು ನನ್ನ ಅಡಿಯಲ್ಲಿ ಓದಿದ್ದಾರೆ. ಇಡೀ ತಾಲೂಕಿನಾದ್ಯಂತ ವಿದ್ಯಾರ್ಥಿಗಳಿದ್ದಾರೆ. ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ನನ್ನ ವಿದ್ಯಾರ್ಥಿಗಳಿದ್ದಾರೆ. ನಿಮ್ಮದೇ ಇದರಲ್ಲಿ ನನ್ನ ವಿದ್ಯಾರ್ಥಿ ಒಬ್ಬ ಕೆಲಸ ಮಾಡ್ತಾ ಇದ್ದಾರೆ ಅಂತ ಕೂಡ ಕೇಳ್ಪಟ್ಟಿದ್ದೀನಿ. ನಾನು ತುಂಬಾ ಸಂತೋಷ ಆಗುತ್ತೆ. ಸೊ ಹಾಗಾಗಿ ಅದಾದ ನಂತರದಲ್ಲಿ ನಾನು 15 ವರ್ಷಗಳ ನಂತರದಲ್ಲಿ ಮತ್ತೆ ನಾನು ನನ್ನದೇ ಅಂತ ಓನ್ ಇನ್ಸ್ಟಿಟ್ಯೂಷನ್ಸ್ ಅನ್ನ ಕಟ್ಟಬೇಕು ಅನ್ನುವಂಥ ಅಭಿಲಾಷೆಯೊಂದಿಗೆ ನಾನು ನನ್ನ ಶೈಕ್ಷಣಿಕ ಇದನ್ನು ಮುಂದುವರಿಸ್ಕೊಂಡು ಬಂದೆ. ಅದರಲ್ಲಿ ಹಳ್ಳಿ ಜೀವನ ತಮಗೆ ಗೊತ್ತಿರುತ್ತೆ, ತುಂಬಾ ಕಷ್ಟದ ದಿನಗಳದು. ಹೌದು. ಊಟ ಕೂಡ ಇಲ್ಲದೇ ಇರುವಂಥ ಪರಿಸ್ಥಿತಿ ದಿನಗಳವು. ಅಂತ ಇದರಲ್ಲಿ ನನ್ನ ತಂದೆ ಕೂಲಿ ಮಾಡಿ, ನನ್ನ ತಾಯಿ ಕೂಲಿ ಮಾಡಿ ನನ್ನ ಸಾಕಿ ವಿದ್ಯಾಭ್ಯಾಸನ ಕೊಡಿಸ್ತಾರೆ. ಆ ನಂತರ ನಾನು ಡಿಗ್ರಿಯನ್ನು ಮುಗಿಸ್ಕೊಂಡಾದ್ಮೇಲೆ ಒಬ್ಬರ ಸಹಕಾರನ ತಗೊಂಡು ಕೆಲಸ ಮಾಡಿಕೊಂಡು ನಾನು ಓದನ್ನ ಮುಂದುವರಿಸಿದ್ದೀನಿ. ಅದೇ ನೀವು ಈಗ ಬಶೆಟ್ಟಹಳ್ಳಿ ಅಂತಕ್ಕಂಥ ಮಾತನ್ನು ಹೇಳಿದಾಗ, ಆಕ್ಚುಲಿ ಹೇಳ್ಬೇಕಂದ್ರೆ ಶಿಡ್ಲಘಟ್ಟ ತಾಲೂಕಲ್ಲಿ ಬಶೆಟ್ಟಹಳ್ಳಿ ಅಂತಕ್ಕಂಥ ಒಂದು ಗ್ರಾಮನೇ. ಬಹಳಷ್ಟು ಮನೆಗಳು ಇದ್ರು, ಒಂದು 150-200 ಮನೆಗಳು ಇದ್ರೂ ಕೂಡ ಅಂತ ಬೆಳವಣಿಗೆಯನ್ನ ಪಡೆದಿಲ್ಲ. ಅಂತ ಗ್ರಾಮದಲ್ಲಿ ಈಗ ಮಾತಾಡ್ತಾ ನೀವು ಕೂಡ ಅಂದ್ರೆ ತಂದೆ ತಾಯಿ ಕೂಲಿ ಕೆಲಸ ಮಾಡಿಕೊಂಡು ಜೀವನ ಮಾಡಿದ್ದು. ನಿಮ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ನೋಡ್ಲಿಕ್ಕೆ ಹೋದಾಗ ಹೇಗಿತ್ತು ಸರ್ ಜೀವನ ನಿಮ್ದು? ಸರ್ ತುಂಬಾ ಕಷ್ಟದ ದಿನಗಳು. ನನ್ನ ತಂದೆ ಆಕ್ಚುಲಿ ಬೇರೊಂದು ಮನೆಯಲ್ಲಿ ಜೀತಕ್ಕಿದ್ದಂಥ ವ್ಯಕ್ತಿ. ಜೀತ ಮಾಡಿ ಮಕ್ಕಳನ್ನ ಪೋಷಣೆ ಮಾಡಿ ತುಂಬಾನೇ ಕಷ್ಟದ ದಿನಗಳಲ್ಲಿ ಅವರು ಜೀವನನ ಕಳೆದಿದ್ದಾರೆ. ಸೊ ಅದು ನೆನೆಸ್ಕೊಂಡೆ ನನಗೆ ಮೈಯೆಲ್ಲ ಜುಮ್ ಅಂತ, ಇಂಥ ದಿನಗಳನ್ನು ನನ್ನ ತಂದೆ ಕಳೆದ್ರ ಅಂತ ನನಗೆ ಆಶ್ಚರ್ಯ ಆಗುತ್ತೆ. ಅದ್ರ ನಡುವೆನೇ ನನ್ನ ಅಣ್ಣ ಇದ್ದಾರೆ, ಅವರು ನನಗೆ ಪ್ರೇರಣೆ, ಅವರು ನನಗೆ ರೋಲ್ ಮಾಡಲು. ಸೊ ಅವರು ಶಿಕ್ಷಣವನ್ನು ಪಡ್ಕೊಂಡಾದ್ಮೇಲೆ ನೀನು ಓದು ಅಂತ ಹೇಳ್ಬಿಟ್ಟು ನನಗೆ ಸಹಕಾರನ ಕೊಡ್ತಾರೆ. ನನ್ನ ಶಿಕ್ಷಣ ಇದನ್ನ ಮುಂದುವರಿಸ್ಕೊಂಡು ಹೋಗ್ಬೇಕಾದ್ರೆ ಅವ್ರು ನನಗೆ ಮಾಡಲಾಗಿ ನಿಂತ್ಕೊತಾರೆ ಪರಿಸರ. ಹಾಗಾಗಿ ಸ್ವಲ್ಪ ನಮ್ಮಣ್ಣ ಓದ್ಕೊಂಡಾದ್ಮೇಲೆ ನನಗೆ ಸ್ವಲ್ಪ ಸ್ಟ್ರೆಂತ್ನೆಸ್ ಸಿಗುತ್ತೆ, ನಾನು ಓದ್ಬೋದಲ್ಲ, ಆಚೆ ಹೋಗ್ಬೋದಲ್ಲ, ನಮ್ಮಣ್ಣ ಇದ್ದಾರಲ್ಲ ಇಲ್ಲಿ ಮನೆ ಕಡೆ ನೋಡ್ಕೊತಾರೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ನನ್ನ ಶೈಕ್ಷಣಿಕ ಇದಕ್ಕೆ ತುಂಬ ಕಾನ್ಸಂಟ್ರೇಟ್ ಮಾಡಿಕೊಂಡು ಹಾಗೆ ಮುಂದುವರಿಸ್ಕೊಂಡ್ಬಂದು ಈಗ ಎಲ್ಲರ ಸಹಕಾರದೊಂದಿಗೆ ನಾನು 3 ವಿದ್ಯಾಸಂಸ್ಥೆಗಳನ್ನು ನಡೆಸ್ತಾ ಇದ್ದೀನಿ. ಓ ಗ್ರೇಟ್ ಸರ್. ಯಾಕಂದ್ರೆ ಈಗ ಅಂತ ಇದ್ರಿ ಜೀತಕ್ಕೆ ಅಪ್ಪ ಜೀತಕ್ಕಿದ್ದಂತ ಸಂದರ್ಭದಲ್ಲಿ ಅಮ್ಮನ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದನ್ನ ಎಲ್ಲರೂ ಅರ್ಥಬೇಕಾಗುತ್ತೆ. ಯಾಕೆಂತಂದ್ರೆ ಬಹಳ ಕಷ್ಟದ ದಿನಗಳು ಅಂತಾನೆ ಹೇಳ್ಬೋದು. ಜೀತ ವಿಮುಕ್ತಿ ಆಗ್ಬೇಕು ಅಂತಕ್ಕಂಥ ಹೋರಾಟ ಬಹಳ ವರ್ಷಗಳಿಂದ ನಡೆದ ಮೇಲೆ 76ರಲ್ಲಿ ಜೀತ ವಿಮುಕ್ತಿ ಒಂದು ಪದ್ಧತಿ ಕೂಡ ಬಂತು. ಆದ್ರೂ ಕೂಡ ನಿಮ್ಮ ಜನರೇಷನ್ ಅಲ್ಲಿ ಅದೊಂದು ತಂದೆ ಒಂದು ಜೀತಕ್ಕಿದ್ದು ಪೈಸೆ ಗುಡ್ಡ ಹಾಕಿ ನಿಮ್ಮನ್ನ ಶಿಕ್ಷಣ ಕೊಡಿಸಿದಾರಲ್ಲ, ಆ ತಂದೆ ತಾಯಿ ರಿಯಲಿ ಗ್ರೇಟ್ ಅಂತಾನೆ ಹೇಳ್ಬೋದು ಸರ್ ಅಲ್ವಾ? ನನ್ನ ತಂದೆ ತಾಯಿ ಯಾವತ್ತೂ ನಾನು ಚಿರಋಣಿ ಇರ್ತೀನಿ, ಅವರ ಸೇವೆಯನ್ನು ನಾನು ಮಾಡ್ತೀನಿ ಸರ್. ಎಷ್ಟೋ ಸಂದರ್ಭಗಳಲ್ಲಿ ನಿಮ್ಮ ತಂದೆ ಮತ್ತು ತಾಯಿ ನಡೆದುಕೊಂಡ ದಿನಗಳು ಮತ್ತು ಹಾದಿ ಕೂಡ ನಿಮ್ಮನ್ನೆಲ್ಲ ಒಂದ್ ಕಡೆ ಇನ್ಸ್ಪಿರೇಷನ್ ಮಾಡ್ತಾ ಇದೆಯಾ ಈ ಒಂದು? ಆಕ್ಚುಲಿ ನಾನು ಸಾಮಾಜಿಕ ಪರಿವರ್ತನೆಯನ್ನು ಮಾಡಬೇಕು, ಸಮಾಜದ ಸೇವೆಯನ್ನು ಮಾಡಬೇಕು ಅಂತ ನನಗೆ ಥಾಟ್ ಬಂದಿದ್ದೆ ನನ್ನ ತಂದೆ ತಾಯಿಯಿಂದ. ಯಾಕಂದ್ರೆ ಇಷ್ಟು ಕಷ್ಟದ ದಿನಗಳಲ್ಲಿ ನನ್ನನ್ನು ಪೋಷಣೆ ಮಾಡಿದ್ದಾರೆ. ನನ್ನಿಂದ ಒಂದಷ್ಟು ಯಾರಿಗಾದ್ರೂ ಸಹಕಾರ ಕೊಟ್ಟು ಒಂದಷ್ಟು ಜನ ನನ್ನ ಮೇಲೆ ಕೆತ್ತಿದ್ರೆ ಅದು ದೇಶ ಸೇವೆ ಆಗುತ್ತೆ, ಅದು ಸಮಾಜ ಸೇವೆ ಆಗುತ್ತಲ್ಲ ಅಂತ ಭಾವನೆಯನ್ನ ಇಟ್ಕೊಂಡು ನಾನು ಮುಂದುವರಿಸ್ಕೊಂಡು ಬಂದಿದ್ದೀನಿ ಸರ್. ಅವ್ರ ಅಣ್ಣ ಇನ್ಸ್ಪಿರೇಷನ್ ಅಂದ್ರಿ, ರೋಲ್ ಮಾಡಲ್ ಅಂದ್ರಿ, ಹಾಗಾಗಿ ಅಣ್ಣ ಏನ್ ಮಾಡ್ತಾರೆ?
ಅಣ್ಣ ಅವರು ರಾಜಕೀಯವಾಗಿ ಇದ್ದಾರೆ. ಈಗ ಪ್ರೆಸೆಂಟ್ಗೆ ಕ್ಲಾಸ್ 1 ಇದು ಕಾಂಟ್ರಾಕ್ಟ್ ಕೆಲಸಗಳನ್ನ ಮಾಡಿಸ್ತಾ ಇದ್ದಾರೆ. ಓಕೆ. ಅವರು ಇದೇ ತಾಲೂಕು ಪಂಚಾಯತಿ ಅಂದ್ರೆ ಎಲ್ಲೋ ಒಂದ್ ಕಡೆ ಅವರ ಆತ್ಮಸ್ಥೈರ್ಯ, ಅವರ ಬೆಳವಣಿಗೆ, ಅವರ ಮುನ್ನಡೆ ಅವೆಲ್ಲವನ್ನು ನೋಡ್ತಾ ನೋಡ್ತಾ ಬೆಳೀತಾ ತಾವು ಕೂಡ ಏನಾದ್ರೂ ಮಾಡ್ಬೇಕು ಅಂತ ಬಂತು. ಸರ್, ನಿಮ್ ಜೀವನ ಶೈಲಿಯಲ್ಲಿ ಈಗಾಗಲೇ ಡಾಕ್ಟರೇಟ್ ಕೂಡ ಪಡೆದಿದ್ದೀರಿ ಮತ್ತು BGS ಅಂತಹ ದೊಡ್ಡ ಸಂಸ್ಥೆನಲ್ಲಿ ಉದ್ಯೋಗ ಕೂಡ ಮಾಡಿದಿರಿ. ನಿಮ್ಮ ಎಜುಕೇಶನ್ ಏನ್ ಸರ್ ಹಾಗಾದ್ರೆ? ಸರ್, ನಂದು MCom B.Ed ಆಗಿದೆ. ಸೂಪರ್. ನೀವು ತೆಗೆದುಕೊಳ್ತಕ್ಕಂಥ ಸಬ್ಜೆಕ್ಟ್ ಹಾಗಾದ್ರೆ ವಾಣಿಜ್ಯ ವಿಭಾಗವನ್ನ ತಗೊಂಡಿದ್ದೆ. ಅದರಲ್ಲಿ ಲೆಕ್ಕಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನವನ್ನ ನಾನು ಟೀಚ್ ಮಾಡಿದೆ. ಈ ಒಂದು ಜೀವನ ಶೈಲಿಯಿಂದ ಏಕಾಏಕಿ ಯಾವುದೋ ಒಂದು ಸಂಸ್ಥೆನಲ್ಲಿ ಕೆಲಸ ಮಾಡಬೇಕಾದಂತ ಅನಿವಾರ್ಯತೆ ಯಾಕೆ ಬಂತು ನಿಮ್ಗೆ? ಸೊ ಆಕ್ಚುಲಿ ನಾನು ಆ BGS ಅಂತ ದೊಡ್ಡ ಸಂಸ್ಥೆಯಲ್ಲಿ ಕೆಲಸಕ್ಕೆ ಸೇರ್ಕೋಬೇಕಾದ್ರೆ ನಮ್ಮ ಅಣ್ಣನೇ ಅದಕ್ಕೆ ಮೂಲ ಕಾರಣ. ಅದೇ ಆ ಕಷ್ಟ ದಿನಗಳನ್ನ ನಿಭಾಯಿಸೋದಕ್ಕೆ ತುಂಬಾ ಕಷ್ಟ ಆಗಿ, ನೀವು ಕೆಲಸ ಮಾಡಿಕೊಂಡು ಓದು ಅಂತೇಳಿ ಸಹಕಾರ ಕೊಟ್ಟರು. ಹಾಗಾಗಿ ಅದು ಮಾಡ್ಬೋದಲ್ಲ, ನಾನು ಎಷ್ಟೋ ಜನ ಓದೋದಕ್ಕೆ ಫಿನಾನ್ಷಿಯಲ್ ಇದಿಲ್ಲ ಅಂತ ಅಥವಾ ಓದೋದಕ್ಕೆ ಆಗೋದಿಲ್ಲ ಅಂತ ಇದ್ಬಿಡ್ತಾರೆ. ನಾನು ಈಗೂ ಒಂದು ಜೀವನ ಕಟ್ಕೋಬೋದಲ್ಲ, ಓದ್ಕೊಂಡು ನಾನು ಕೆಲಸನ ಮಾಡ್ಬೋದಲ್ಲ ಅನ್ನೋಂಥ ನಿಟ್ಟಿನಲ್ಲಿ ಅಲ್ಲಿ ನಾನು ತುಂಬ ಕೃತಜ್ಞತೆಯಿಂದ ಹೇಳ್ಬೇಕಾಗುತ್ತೆ. ಮಹಾದೇವ್ ಸರ್ ಅಂತೇಳಿ ಒಬ್ಬ ಈಗಲೂ ಕೆಲಸ ಮಾಡ್ತಾ ಇದ್ದಾರೆ ಅವರು ಸಂಸ್ಥೆಯಲ್ಲಿ. ಅವರು ಮಂಡ್ಯ ಕಡೆಯವರು. ಅವರು ನನಗೆ ತುಂಬಾನೇ ಎಷ್ಟರ ಮಟ್ಟಿಗೆ ಅಂದ್ರೆ ಒಂದು ಭಾಗದಲ್ಲಿ ನನಗೆ ತಂದೆ ತಾಯಿ ಏನು ಆ ಬ್ಯಾಕ್ಗ್ರೌಂಡ್ ಇಂದ ಬಂದಂತ ಪರಿಸ್ಥಿತಿಯಲ್ಲಿ ತಂದೆ ತಾಯಿ ಪ್ರೇರಣೆ ಆಗ್ತಾರೆ. ತದನಂತರದಲ್ಲಿ ಅಣ್ಣ ನನಗೆ ಇನ್ಸ್ಪಿರೇಷನ್ ಆಗ್ತಾರೆ. ಆ ವೃತ್ತಿ ಕೆಲಸ ಇದಕ್ಕೆ ಬಂದಾಗ, ನನ್ನ ಪ್ರೊಫೆಷನಲ್ ಇದಕ್ಕೆ ಬಂದಾಗ ಆ ವೃತ್ತಿಗೆ ಪ್ರೇರಣೆ ಇದು ಯಾರು ಅಂತ ಹೇಳಿದ್ರೆ ಮಹಾದೇವ್ ಸರ್ ಅಂತ ಹೇಳ್ಬೋದು ಸರ್. BGS ವಿದ್ಯಾಸಂಸ್ಥೆಯಲ್ಲಿರುವಂತ ಮಹಾದೇವ್ ಸರ್ ಅವರು ನನಗೆ ಏನು ಕೆಲಸ ಕೊಟ್ಟು ಜೊತೆಲಿ ನೀನು ಓದು ಅಂತೇಳಿ ಟೈಮ್ ಕೊಟ್ರಲ್ಲ, ನನಗೆ ಓದೋದಿಕ್ಕೆ ಸಹಕಾರ ಕೊಟ್ರು ಅವರು. ಹಾಗಾಗಿ ಅವ್ರಿಗೆ ನಾನು ಅನಂತ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ. ಅಲ್ಲ, ಒಬ್ಬ ವ್ಯಕ್ತಿ ಎಲ್ಲಿ ಬೆಳಿತಾನೆ ಅಂದ್ರೆ ಗುರುವಿಗೆ ಗುಲಾಮನಾಗಿರುವ ತನಕ ದೊರಕದಯ್ಯ ಮುಕ್ತಿ ಅಂತ ಇದೆ. ಹಾಗಾಗಿ ಒಂದು ಗುರುವನ್ನ ಗೌರವಿಸ್ತಕ್ಕಂತ ನಿಮ್ಮ ಪದ್ಧತಿ ನೋಡಿದ್ರೇನೆ ಸಾಕು ನಿಮ್ಮ ವ್ಯಕ್ತಿತ್ವ ಎಷ್ಟು ಬೆಳೆದು ನಿಂತಿದೆ ಅನ್ಸುತ್ತೆ. ಎಲ್ಲ ಒಂದ್ ಕಡೆ ನಿಮ್ಮ ಸಮಾಜ ಸೇವೆ ಬಹಳಷ್ಟು ಮಾತಾಡತ್ತೆ. ಏನಿದೆ ಸರ್ ನಿಮ್ಮಲ್ಲಿ ಸಮಾಜ ಸೇವೆಗಳು, ನೀವು ಏನೇನು ಮಾಡಿದಿರಿ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಂಡಿದೀವಿ, ಆದ್ರೂ ಜನ ತಿಳ್ಕೊಬೇಕಾದ್ರೆ ನಿಮ್ ಬಾಯಿಂದಾನೆ ತಿಳ್ಕೊಳ್ಳೋದು ನಮ್ಗೆ ಇಷ್ಟ ಆಗುತ್ತೆ. ಏನಿದೆ ಸರ್ ಅದು? ಸರ್ ಆಕ್ಚುಲಿ ನಾನು ನಾನು ಓದ್ತಾ ಇರ್ಬೇಕಾದ್ರೆ ಏನು ನನ್ನ ಕನಸಿತ್ತಲ್ಲ, ಸಾಮಾಜಿಕವಾಗಿ ನಾನೇನೋ ಕೊಡುಗೆ ಕೊಡಬೇಕು ಅನ್ನುವಂಥದ್ದು. ನನ್ನ ಪದವಿ ಮುಗಿದ ನಂತರದಲ್ಲಿ ನಾನೇನು BGS ವಿದ್ಯಾಸಂಸ್ಥೆಯಲ್ಲಿ ಬಂದು ಕೆಲಸಕ್ಕೆ ಪ್ರಾರಂಭ ಆದ್ಮೇಲೆ ನನಗೆ ಸಂಬಳ ಅಂತ ಏನು ಬರ್ತಾ ಇತ್ತು ಅದರಲ್ಲಿ ಒಂದು ಭಾಗನ ನಾನು ಅಥವಾ ಒಂದು 10% ನಾನು ಸಮಾಜಕ್ಕಾಗಿ ಖರ್ಚು ಮಾಡ್ತಾ ಇದ್ದೆ. ಹೇಗೆ ಅಂತ ಹೇಳಿದ್ರೆ, ಒಂದು ಹಳ್ಳಿಗೆ ಹೋಗೋದು, ಅಲ್ಲಿ ವಿದ್ಯಾರ್ಥಿಗಳು ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್, ಯಾವುದೇ ಭೇದ ಭಾವ ಇಲ್ದೇನೆ ಬಡ ವಿದ್ಯಾರ್ಥಿಗಳನ್ನ ಐಡೆಂಟಿಫಿಕೇಶನ್ ಮಾಡಿ ಅವ್ರಿಗೆ ನಾನು ಹೇಳೋದು, ನೀವು ಓದಿ ಮುಂದೆ ದೊಡ್ಡ ವ್ಯಕ್ತಿಗಳಾಗ್ತೀರಾ, ನೀವು ದೊಡ್ಡ ಆಫೀಸರ್ಗಳಾಗ್ತೀರಾ, ನಿಮ್ಗೆ ನನ್ನಿಂದ ಏನು ಸಹಕಾರ ಬೇಕು ಅಂತೇಳಿ ಅವ್ರನ್ನ ಮೋಟಿವೇಶನ್ ಮಾಡುವಂಥದ್ದು. ಮತ್ತೆ ಒಂದೊಂದು ಹಳ್ಳಿಯಲ್ಲಿ ಕೂಡ ವ್ಯಕ್ತಿ ವಿಕಸನ ಶಿಬಿರಗಳನ್ನ ನಾನು ಮಾಡ್ಕೊಂಡು ಬಂದಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಹಳ್ಳಿ ಕಡೆಯಲ್ಲಿ ಈಗ ಕೂಲಿ ಮಾಡುವಂತ ತಂದೆ ತಾಯಿ ಅವ್ರಿಗೆ ಏನನ್ನೂ ಹೇಳ್ಕೊಡಕ್ಕೆ ಸಾಧ್ಯ ಆಗದಿರೋಂಥ ದಿನಗಳು. ಸೊ ಹಾಗಾಗಿ ನನ್ನ ಕಡೆಯಿಂದ ಒಬ್ಬ ಈಗ ಏನು ಸ್ಪರ್ಧಾತ್ಮಕ ಯುಗದಲ್ಲಿ ವಿದ್ಯಾರ್ಥಿಗಳಿಗೆ ಏನು ಅವಶ್ಯಕತೆ ಇದೆ, ಕಮ್ಯುನಿಕೇಶನ್ ಸ್ಕಿಲ್ಸ್ ಇರ್ಬೋದು, ಅಥವಾ ಹೇಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನ ತಗೋಬೇಕಾಗುತ್ತೆ, ಈ ಏನು ಎಳೆಯ ವಯಸ್ಸಿನಲ್ಲಿ ಶಿಕ್ಷಣ ಯಾವ ರೀತಿ ತಗೋಬೇಕಾಗುತ್ತೆ ಅನ್ನೋಂಥದ್ದನ್ನ ನಾನು ಫಸ್ಟ್ ತಿಳ್ಕೊಂಡು ಅದನ್ನ ನಾನು ಈ ಹಳ್ಳಿ ಮಕ್ಕಳಲ್ಲಿ ಪ್ರಯೋಗನ ಮಾಡಿ ಅದು ಸಕ್ಸಸ್ ಅಂತ ಕೂಡ ಕಂಡುಕೊಂಡಿದ್ದೀನಿ ನಾನು. ಆ ಪ್ರಯೋಗದಲ್ಲಿ ನನಗೆ ತುಂಬಾ ಜನ ಬೆಂಗಳೂರಲ್ಲಿ ದೊಡ್ಡ ಇದರಲ್ಲಿ ಏನು ಕಾರ್ಪೊರೇಟ್ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ದೊಡ್ಡ ವಿದ್ಯಾಸಂಸ್ಥೆಗಳಲ್ಲಿ. ಅಂದ್ರೆ ನೀವು ಇವಾಗ ಇಷ್ಟು ವರ್ಷಗಳಿಂದ ಸೇವೆ ಮಾಡ್ಕೊಂಡು ಬಂದಿದ್ದೀರಲ್ಲ, ಆ ಸೇವೆ ಅಡಿನಲ್ಲೇ ಬೆಳೆದು ನಿಂತಿರ್ತಕ್ಕಂಥ ಇವತ್ತು ನಿಮ್ ಜೊತೆಗೆ ಸರ್ ಇದಾರೆ. ಈಗ ನನ್ನ ಜೊತೆಯಲ್ಲಿ ಕೆಲಸನೂ ಕೂಡ ಮಾಡ್ತಾ ಇದಾರೆ ಅವರು. ನಾನು ಆಕ್ಚುಲಿ ಏನು 3 ವಿದ್ಯಾಸಂಸ್ಥೆಗಳನ್ನ ತಗೊಂಡು ರನ್ ಮಾಡ್ತಾ ಇದ್ದೀನಿ. ಅಲ್ಲಿ ನನ್ನ ಜೊತೆಯಲ್ಲಿ ನನ್ಗೆ ಏನು ಸಹಕಾರ ಕೊಟ್ಕೊಂಡು ಮತ್ತೆ ನಾನು ಅವ್ರಿಗೆ ನೀವು ಮಾಡಿ ಅಂತ ಏನು ಬೂಸ್ಟ್ ಮಾಡ್ಕೊಂಡ್ ಬಂದಿದ್ನಲ್ಲ, ಅವ್ರನ್ನೇ ನಾನು ಪ್ರಿನ್ಸಿಪಲ್ ಅನ್ನ ಮಾಡಿದ್ದೀನಿ. ಅವ್ರನ್ನೇ ಆ ಸಂಸ್ಥೆಗಳಲ್ಲಿ ದೊಡ್ಡ ಪೊಸಿಷನ್ಸ್ ಅನ್ನ ಕೊಟ್ಬಿಟ್ಟು ಬೆಸ್ಟ್ ಸ್ಯಾಲರೀಸ್ ಅನ್ನ ಕೊಟ್ಟು ಅವರಿಗೆ ಜೀವನ ಕಟ್ಕೊಳ್ಳೋದಕ್ಕೆ ನನ್ನ ಕೊಡುಗೆನ. ಅಂದ್ರೆ ನಿಮ್ಮ ಗುರಿ ಹೇಗಿದೆ ಅಂದ್ರೆ, ಒಂದು ಬೀಜ ಬಿತ್ತಿದ್ರೆ 100 ಹಣ್ಣುಗಳು ಬರುತ್ತೆ, 100 ಹಣ್ಣುಗಳು 1000 ಜನಕ್ಕೆ ಉಪಯೋಗ ಆಗುತ್ತೆ ಅಂತಕ್ಕಂಥದ್ದು. ಸರ್, ಎಷ್ಟು ವರ್ಷಗಳ ಸಾಧನೆ ಇದು, ಅಂದ್ರೆ ಈ ಸೇವೆಯ ಸಾಧನೆ? ಸರ್, ನಿರಂತರವಾಗಿ ನಾನು ಯಾವ ಒಂದು ಹಂತದಲ್ಲೂ ಕೈ ಬಿಡದೇನೆ 20 ವರ್ಷಗಳ ಸೇವೆಯನ್ನ ಮಾಡಿದ್ದೀನಿ. 20 ವರ್ಷಗಳ ಸೇವೆಯನ್ನ ನಾನು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬಂದಿದ್ದೀನಿ.
ಅದರಲ್ಲಿ ಅಂತೂ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಪುರಸ್ಕಾರ ಮಾಡುವಂತ ಕಾರ್ಯಗಳನ್ನ ಮಾಡಿದ್ದೀನಿ. ಏನು ಹಳ್ಳಿ ಮಟ್ಟದಲ್ಲಿ ಮಾಡಿದ್ದೀನಿ, ತಾಲೂಕು ಮಟ್ಟದಲ್ಲಿ ಮಾಡಿದ್ದೀನಿ, ಮತ್ತು ಏನು ಹೋಬಳಿ ಮಟ್ಟದಲ್ಲಿ ಮಾಡಿದ್ದೀನಿ. ಮೊನ್ನೆ ಶಿಕ್ಷಣ ಸಚಿವರನ್ನ ಏನು ಎನ್ ಮಹೇಶ್ ಅಂತ ಶಿಕ್ಷಣ ಸಚಿವರಿದ್ರು, ಅವರನ್ನ ಕರೆಸಿ ಇಲ್ಲೇ ಡಾಲ್ಫಿನ್ ವಿದ್ಯಾಸಂಸ್ಥೆಯಲ್ಲಿ ದೊಡ್ಡ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರು. ಎಲ್ಲಾ ವಿದ್ಯಾಸಂಸ್ಥೆಗಳವರು ಕೂಡ ಬಂದಿದ್ರು. ಅಲ್ಲಿ ದೊಡ್ಡ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಪುರಸ್ಕಾರವನ್ನು ಮಾಡಿ ನಾವು ಗೌರವವನ್ನು ಸಲ್ಲಿಸಿದ್ವಿ. ಸರಿ, ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ನಡೆಯೋನು ಎಡುವುದು ಸಹಜ ಅಂತಾರೆ. ಹಾಗೆ ನೀವು ಇಷ್ಟು 20 ವರ್ಷಗಳ ಒಂದು ಸೇವೆ ಮಾಡ್ಕೊಂಡು ಬಂದಾಗ ಬಹಳಷ್ಟು ಸನ್ನಿವೇಶಗಳಲ್ಲಿ ನಿಮಗೆ ಆತ್ಮತೃಪ್ತಿ ಸಿಕ್ಕಿರುತ್ತೆ. ಬಹಳಷ್ಟು ಸನ್ನಿವೇಶಗಳಲ್ಲಿ ಯಾಕಪ್ಪ ನಾನು ಈ ಸಮಾಜ ಸೇವೆ ಮಾಡಕ್ ಬಂದೆ, ನಾನು ಮಾಡ್ತಕ್ಕಂಥ ಸಮಾಜ ಸೇವೆನ ಇವರು ಗುರುತಿಸಿ ಯಾಕೆ ನನಗೆ ಸಾಥ್ ಕೊಡ್ತಾ ಇಲ್ಲ ಅಂತಕ್ಕಂಥ ಬೇಸರನು ಬಂದಿರುತ್ತೆ. ಹಾಗಾಗಿ ಪ್ಲಸ್ ಆರ್ ಮೈನಸ್ ನಿಮ್ಗೆ ಹೇಳ್ಕೊಳ್ಳೋದಾದ್ರೆ ಯಾವುದು ತುಂಬಾ ಸಂತೋಷ ಕೊಟ್ಟಿರ್ತಕ್ಕಂಥದ್ದು, ತುಂಬಾ ಬೇಜಾರಾಗಿರ್ತಕ್ಕಂಥದ್ದು ಯಾವ್ದಾದ್ರು ಒಂದೆರಡು ಸನ್ನಿವೇಶಗಳು? ಸರ್, ಆಕ್ಚುಲಿ ನಾನು ಅದನ್ನ ತುಂಬಾ ಒಳ್ಳೆ ಕ್ವಶನ್ ಅನ್ನ ಕೇಳಿದ್ರಿ ತಾವು. ನನಗೆ ಬೇಜಾರಾಗಿರುವಂತ ಸನ್ನಿವೇಶಗಳು ಹೆಚ್ಚಿಗೆ ಕಂಡು ಬಂದಿದ್ದಾವೆ. ಹೇಗೆ ಅಂತ ಹೇಳಿದ್ರೆ, ಹಳ್ಳಿಗಾಡಿನಲ್ಲಿ ಒಂದೇನೋ ಒಂದು ಬದಲಾವಣೆ, ಸಾಮಾಜಿಕ ಪರಿವರ್ತನೆ ಮಾಡಬೇಕು, ಶೈಕ್ಷಣಿಕ ಪರಿವರ್ತನೆ ಮಾಡಬೇಕು ಅಂತ ಹೇಳ್ಬಿಟ್ಟು ತನು ಮನ ಧನವನ್ನು ಅರ್ಪಿಸಿ ಹಳ್ಳಿಯಲ್ಲಿ ನಾನು ಪ್ರಯತ್ನ ಮಾಡಬೇಕಾದ್ರೆ ಆ ಹಳ್ಳಿ ಕಾಡಲ್ಲಿ ಜನರ ಇದು ಮನಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಯಾಕೆ ಇದು ಮಾಡ್ತಾ ಇದ್ದಾನೆ, ಇದು ಹಿನ್ನೆಲೆ ಏನು, ಏನೋ ಲಾಭ ಇದೆ, ಎಷ್ಟು ದುಡ್ಡು ತಗೊಂತಾ ಇದ್ದಾನೆ, ಮಾಡ್ತಾ ಇರ್ಬೋದಲ್ಲ ಅಂತ ಹೇಳ್ಬಿಟ್ಟು ಇದು ರಾಜಕೀಯವಾದಂತ ರೂಪುರೇಷೆಗಳನ್ನ ಕೊಡುವಂತ ಜನನ ಕೂಡ ಅಲ್ಲಿ ನನಗೆ ಕಾಣಿಸ್ಕೊಂಡ್ರು. ಅಂದ್ರೆ ಎಲೆಕ್ಷನ್ಗೆ ಏನೋ ಕಂಟೆಸ್ಟ್ ಮಾಡ್ತಾನೇನೋ, ಹಾಗಾಗಿ ಇವನು ಹಳ್ಳಿಯಲ್ಲಿ ಏನೋ ಈ ರೀತಿ ಮಾಡ್ತಾ ಇದ್ದಾನೆ ಅನ್ನುವಂಥದ್ದು. ನನಗೆ ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲ, ರಾಜಕೀಯವಾಗಿ ಬರ್ಬೇಕು ಅಂತ ಇಲ್ಲ. ಅವಕಾಶ ಸಿಕ್ಕಿದ್ರೆ ಖಂಡಿತ ನಾನು ಅದಕ್ಕೆ ಬರ್ತೀನಿ, ಅದರಲ್ಲಿ ಎರಡು ಮಾತಿಲ್ಲ. ಬರ್ಬೇಕು ಸರ್, ಯಾಕಂದ್ರೆ ಸಮಾಜಮುಖಿಯಾಗಿ ಧ್ಯೇಯಗಳನ್ನು ಇಟ್ಕೊಂಡಿರ್ತಕ್ಕಂಥವ್ರು, ಗುರಿ ಇಟ್ಕೊಂಡಿರ್ತಕ್ಕಂಥವ್ರು ಮತ್ತು ಶೈಕ್ಷಣಿಕವಾಗಿ ಉತ್ತುಂಗದಲ್ಲಿರ್ತಕ್ಕಂಥವ್ರು ರಾಜಕೀಯಕ್ಕೆ ಬಂದ್ರೇನೆ ಮುಂದಿನ ದಿನಗಳಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ಬೆಲೆ ಸಿಗ್ತಕ್ಕಂಥದ್ದು ಖಂಡಿತ. ಅಂದ್ರೆ ನಿಮ್ಮ ಸಂಬಳದ 10% ಭಾಗವನ್ನ ಜನರಿಗೋಸ್ಕರ ಮುಡುಪಾಗಿಟ್ಟು ಅವರ ಏಳಿಗೆಗಾಗಿ ನೀವು ಹೋಗ್ತಾ ಇದ್ರೆ, ಅವರು ಅದಕ್ಕೆ ಬಣ್ಣ ಹಚ್ಚಿದ್ದು ರಾಜಕೀಯ ಅಂತ ಬಣ್ಣ ಹಚ್ಚಿದ್ರು. ಆಮೇಲೆ ಸೈಮಲ್ಟೇನಿಯಸ್ಲಿ ಇವ್ರಿಗೇನು ಬೇರೆ ಕಡೆಯಿಂದ ಫಾರಿನ್ ಫಂಡ್ಸ್ ಬರುತ್ತೆ, ಅದಕ್ಕೆ ಇವ್ರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಅದೆಲ್ಲ ತಿಳ್ಕೊಂಡಾಗ ತುಂಬಾ ನೋವಾಗ್ತಾ ಇತ್ತು ನನಗೆ. ನನ್ನ ಏನು ವೃತ್ತಿ ಏನು ನನ್ನ ದಾಂಪತ್ಯ ಜೀವನದಲ್ಲಿ ನಾನು ಬರಬೇಕಾದ್ರೂ ಕೂಡ ನನ್ನ ಮಿಸಸ್ ಪ್ರೆಗ್ನೆಂಟ್ ಆಗಿದ್ದಾರೆ. ಒಂದು ಹಳ್ಳಿಯಲ್ಲಿ ನಾನಿದ್ದೀನಿ, ನಾವು ಇದೇ ಶಿಡ್ಲಘಟ್ಟದಲ್ಲಿ ಮನೆ ಮಾಡ್ಕೊಂಡಿದ್ದೀವಿ. ಆಕೆಗೆ ಏನು ಡೆಲಿವರಿ ದಿನಗಳವು, ಆಕೆನ ಒಂದು ಮನೆಯಲ್ಲಿ ಇಟ್ಟಿದ್ದೀನಿ ನಾನು 12 ಗಂಟೆ 1 ಗಂಟೆ ರಾತ್ರಿಯಲ್ಲಿ ಹಳ್ಳಿಯಲ್ಲಿ ಹೋಗ್ಬಿಟ್ಟು ನನ್ನ ಮಕ್ಕಳಿಗೆ ಮೋಟಿವೇಶನ್ಸ್ ಅನ್ನ ಮಾಡ್ತಾ ಇದ್ದೇನೆ. ಇಷ್ಟೆಲ್ಲ ನಾನು ಮನೆಗೆ ಬಂದ ತಕ್ಷಣನೇ ನನ್ನ ಹೆಂಡತಿ ತುಂಬಾ ಹತ್ಕೊಂಡ್ಬಿಟ್ರು. ನನಗೆ ತುಂಬಾ ಭಯ ಆಯ್ತು, ಏನಾಗುತ್ತೋ ಅಂತ, ನೀನ್ ಏಕೆ ಇಷ್ಟೊತ್ತು ಬಂದೆ ಅಂತ ಹೇಳ್ಬಿಟ್ಟು ಹತ್ಕೊಂಡ್ರು. ಅಮ್ಮ, ಇದು ಸಮಾಜ ಸೇವೆ, ಯಾವತ್ತು ಏನ್ ಬೇಕಾದ್ರೂ ಆಗ್ಬೋದು, ನಾನು ಉಸಿರಿರೋರ್ಗೆ ಇದು ನಾನು ಮಾಡ್ಬೇಕಲ್ಲ, ನೀನು ನನ್ನ ಸಹಕಾರ ಕೊಡ್ಬೇಕು ಅಂದಾಗ ಆಕೆ ಒಪ್ಕೊಂಡ್ಲು, ಮಾಡಿದ್ರು. ಅಂದ್ರೆ ಇಷ್ಟು ಕಷ್ಟ ದಿನಗಳಲ್ಲಿ ನಾನು ನನ್ನ ಸಾಮಾಜಿಕ ಸೇವೆಯನ್ನ ಮಾಡ್ಬೇಕಾದ್ರೆ ಜನ ಎಲ್ಲೋ ಒಂದ್ ಕಡೆ ನೆಗೆಟಿವ್ ಆಗಿ ರಿಸೀವ್ ಮಾಡಿದ್ರಲ್ಲ ಅನ್ನುವಂತ ತುಂಬಾ ನೋವು ನನಗಿದೆ ಸರ್. ಅದೇ ಎಲ್ಲೋ ಒಂದ್ ಕಡೆ ಆವೇಶ ಸರ್. ಸಂತೋಷ ಆದ್ರೆ ಈ ಸೇವೆನಲ್ಲಿ ಆತ್ಮತೃಪ್ತಿಯನ್ನ ಪಡೆದಿರ್ತಕ್ಕಂಥದ್ದು ಮತ್ತು ಈ ಬಂದಿದ್ದಕ್ಕೋಸ್ಕರ ನಂಗೆ ಒಳ್ಳೇದಾಯ್ತಪ್ಪ ಅಂತ ಅನ್ಕೊಂಡಿದ್ದು ಯಾವ ಕ್ಷಣಗಳಲ್ಲಿ ಸರ್? ಸರ್, ಆಕ್ಚುಲಿ ಸಂತೋಷನ ಕಡೆ ಖಂಡಿತ ಇದೆ. ಯಾಕಂತ ಹೇಳಿದ್ರೆ ಹಳ್ಳಿಗಾಡಿನ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸವನ್ನು ಕೊಡಿಸಿ, ಏನು ಸಂಜೆ ಶಾಲೆಗಳನ್ನ ಮಾಡಿಸಿ, ಏನು ನಿರಂತರವಾಗಿ ಆ ಮಕ್ಕಳಿಗೆ ಒಂದು ಮೋಟಿವೇಶನ್ಸ್ ಅನ್ನ ಮಾಡಿದಾಗ ಅದರಲ್ಲಿ ಒಂದಷ್ಟು ವಿದ್ಯಾರ್ಥಿಗಳು ದೊಡ್ಡ ದೊಡ್ಡ ವಿದ್ಯಾಸಂಸ್ಥೆಗಳಲ್ಲಿ, ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡಿ ಎಲ್ಲಾದ್ರೂ ಕಣ್ಣು ಕಾಣಿಸ್ಕೊಂಡಾಗ, ಸರ್ ನಮಸ್ತೆ ಸರ್, ನಾನು ನಿಮ್ಮ ಸ್ಟೂಡೆಂಟ್ ಸರ್, ನೀವು ನನಗೆ ಹೆಲ್ಪ್ ಮಾಡಿದ್ರಿ ಸರ್, ಅವತ್ತು ನನಗೆ ಫೀಸ್ ಕಟ್ಟಕ್ ಆಗ್ತಾ ಇರ್ಲಿಲ್ಲ, ನೀವು ಫೀಸ್ ಕಟ್ಟಿದ್ರಿ, ಇವತ್ತು ನಾನು ದೊಡ್ಡ ವಿದ್ಯಾಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ಅಂತ ಹೇಳಿದಾಗ ಆ ಕ್ಷಣಗಳನ್ನು ನಾನು ಒಬ್ಬ ತಂದೆಗೆ ಮಗ ಒಂದು ಒಳ್ಳೆ ಸ್ಥಾನಕ್ಕೆ ಕೂತ್ಕೊಂಡಾಗ ಎಷ್ಟು ತೃಪ್ತಿ ಇರುತ್ತೋ ಆಗಿದೆ ಸರ್. ಖಂಡಿತ ಆಗಿದೆ, ಆತ್ಮತೃಪ್ತಿ. ಜನ 100 ಅನ್ಕೊಂಡ್ರು ಕೂಡ ನಾನ್ ಮಾಡಿದ್ದಕ್ಕೆ ಪ್ರತಿಫಲ ನಾನು ನೋಡಿದೀನಿ. ಖಂಡಿತ ದೇವ್ರು ಹೇಳ್ತಾನೆ, ಏನನ್ನ ನಾವು ಬಿತ್ತನೆ ಮಾಡ್ತೀವೋ ಅದನ್ನೇ ಪ್ರತಿಫಲ ತಗೊಳ್ತೀವಿ ಅಂತ. ನಾನು ಬಿತ್ತನೆ ಮಾಡಿರುವಂತ ಪ್ರತಿಫಲ ನನಗೆ ಸಿಕ್ಕಿದೆ. ನಾನು ಎಷ್ಟು ಕಷ್ಟಪಟ್ಟಿದ್ದೀನೋ, ಎಷ್ಟು ನಾನು ಸೇವ್ ಮಾಡಿದ್ದೀನೋ, ಅದ್ರ ಹಾಗೇನೆ ದೇವ್ರು ನನಗೆ ಒಳ್ಳೆ ಪ್ರತಿಫಲನ ಕೊಟ್ಟಿದ್ದಾರೆ ಸರ್. ಅದೇ ಅಲ್ವಾ ಸರ್ ಆತ್ಮತೃಪ್ತಿ? ಸರ್, ಈಗ ನಾವು ಮಾತಾಡುವಾಗ ಒಂದು ವಿಚಾರ ಬಂತು, ನಾವು ಕೂಡ ತುಂಬಾ ಕೇಳ್ಪಟ್ಟಿದ್ದೀವಿ. ಬಹಳಷ್ಟು ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ
ವಿಧಿನೇ ಇಲ್ಲ, ಶಿಕ್ಷಣ ಇನ್ನು ಸಾಕು ಅಂತಕ್ಕಂಥ, ಇನ್ನು ಒಡಗಣ ಅಂತಕ್ಕಂಥ ಸ್ಕೂಲನ್ನ ಕಾಲೇಜನ್ನ ಬಿಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನೀವೇ ಫೀಸ್ ಕಟ್ಟಿ ಅವರನ್ನ ಶಿಕ್ಷಣದಲ್ಲಿ ಉಳಿಸ್ಕೊಂಡಿರ್ತಕ್ಕಂಥ ನಿದರ್ಶನಗಳು ಜಾಸ್ತಿ ಇದಾವೆ. ಇದಾವೆ ಸರ್, ಇದಾವೆ, ಖಂಡಿತ ಇದಾವೆ. ಎಷ್ಟು ಜನಕ್ಕೆ ಈ ರೀತಿ ಮಾಡಿದ್ದೀವಿ ಸರ್? ಇಯರ್ಲಿ ಈಗ ಪ್ರೆಸೆಂಟ್ ನಾನು ಸ್ಟಾಟಿಸ್ಟಿಕ್ಸ್ ಅನ್ನ ನಿಮ್ಗೆ ಕೊಡೋದಾದ್ರೆ ಇಯರ್ಲಿ 20 ಸ್ಟೂಡೆಂಟ್ಸ್ ಅನ್ನ ನಾನು ದತ್ತು ತಗೊಂಡು ಓದಿಸ್ತಾ ಇದ್ದೀನಿ. ವಾವ್, ಗ್ರೇಟ್. 20 ವಿದ್ಯಾರ್ಥಿಗಳಲ್ಲಿ ಯಾವುದೇ ಫೀಸ್ ಅನ್ನ ನಾನು ತಗೊಂಡೇನೆ. ಅಂದ್ರೆ ನಾನು ಏನು ಯಾರು ಬಂದ್ರೆ ಅವ್ರಿಗೆಲ್ಲ ರೆಕಮೆಂಡ್ ಮಾಡಲ್ಲ. ಓಕೆ. ಈಗ ತಂದೆ ತಾಯಿ ಇರಲ್ಲ, ಆಮೇಲೆ ಒಬ್ಬ ತಂದೆ ಇರ್ತಾರೆ, ತಾಯಿ ಇರಲ್ಲ, ಆಮೇಲೆ ಮನೆ ಕಡೆ ತುಂಬಾ ಪವರ್ ಇರುತ್ತೆ, ಆಮೇಲೆ ಯಾರೋ ಸಾಲಕ್ಕೆ ಸಿಕ್ಕಾಕೊಂಡಿರ್ತಾರೆ, ಮಕ್ಕಳನ್ನ ಓದಿಸಕ್ ಆಗ್ತಾ ಇರಲ್ಲ. ಈ ಎಲ್ಲ ಸನ್ನಿವೇಶಗಳನ್ನ ಕಣ್ಣಾರೆ ನಾನ್ ನೋಡಿರ್ತೀನಲ್ಲ, ಅದು ನಿಜ ಇದು ಅಂತ ನನಗೆ ಕ್ಲಾರಿಟಿ ಸಿಕ್ಕಾದ್ಮೇಲೆ ಅಂತ ಮಕ್ಕಳನ್ನ ಪರ್ಟಿಕ್ಯುಲರ್ ಆಗಿ ಸೆಲೆಕ್ಟ್ ಮಾಡ್ಕೊಂಡು ನಾನು ಆ ಮಕ್ಕಳಿಗೆ ಕೊಟ್ಟಿದ್ದೀನಿ ಸರ್. ಅಂದ್ರೆ ನಿಮ್ಮ ಬಾಲ್ಯದ ಸ್ಥಿತಿಗತಿಗಳನ್ನ ನೀವು ಚೆನ್ನಾಗಿ ಅರ್ಥಕೊಂಡಿರೋದ್ರಿಂದ, ನಿಮ್ಮ ತಂದೆ ತಾಯಿ ಕಷ್ಟ ಸುಖಗಳನ್ನು ನೀವು ನೋಡಿರೋದ್ರಿಂದ ಹಿಂಗೆ ಶಿಕ್ಷಣ ವಂಚಿತ ಆಗ್ಬಾರ್ದು ಅಂತ ನಿಟ್ಟಿನಲ್ಲೇ ಅಂತ ವಿದ್ಯಾರ್ಥಿಗಳು. ಸರ್, ಈಗ 20 ಮಕ್ಕಳನ್ನ ದತ್ತಕ್ಕೆ ತೆಗೆದುಕೊಂಡಿದ್ದೀರಿ ಅಂತೀರಿ, ಯಾವ ರೀತಿ, ಎಲ್ಲಿ ಓದುತ್ತಾ ಇದ್ದಾರೆ? ಸಪೋಸ್ ಈಗ ಒಂದು ಎಕ್ಸಾಂಪಲ್ ನಿಮ್ಗೆ ಇಲ್ಲೇ ನಮ್ಮ ಶಿಡ್ಲಘಟ್ಟ ತಾಲೂಕಿನ ದೇವಪ್ಪನ ಗುಡಿ ಅಂತೇಳಿ ಹೌದು ಇದೆ, ಅಲ್ಲಿ ಬೈರ್ಗಾನಹಳ್ಳಿ ಅಂತ ಬರುತ್ತೆ. ಹೌದು. ಅನುಪಮ ಅಂತ ಒಬ್ಬ ವಿದ್ಯಾರ್ಥಿ, ಆಕೆಗೆ ತಂದೆನೂ ಇಲ್ಲ, ತಾಯಿನೂ ಇಲ್ಲ, ಅಜ್ಜಿ ಮತ್ತು ತಾತ ಮಕ್ಕಳನ್ನ ಸಾಕೊಂಡಿದ್ದಾರೆ. ನಾನು ಹೀಗೆ ಹೋಗ್ತಾ ಇರ್ಬೇಕಾದ್ರೆ ಅವ್ರು ಸಿಕ್ಕಿದ್ರು, ಮಾತಾಡಿದಾಗ ಇಲ್ಲಪ್ಪ ನನ್ನ ಕೈಯಲ್ಲಿ ಆಗಲ್ಲ ಮಕ್ಕಳನ್ನ ಓದಿಸೋದಕ್ಕೆ, ನನ್ನ ಅಷ್ಟು ಶಕ್ತಿ ಇಲ್ಲ ನನಗೆ, ಏನೋ SLC ಪಾಸ್ ಆಗಿದ್ದಾರೆ, ನಾನು ಏನಾದರೂ ಮುಂದೆ ನೋಡ್ಬಿಟ್ಟು ಸ್ವಲ್ಪ ವಯಸ್ಸಾದ್ಮೇಲೆ ನಾನು ಮದುವೆ ಮಾಡ್ತೀನಿ ಅಷ್ಟೇ, ಓದ್ಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು ಅವರು. ಅವಾಗ ನನಗೆ ಅನಿಸ್ತು ಈ ಮಕ್ಳು ಏನಾದ್ರು ನಾನು ಮಾಡ್ಬೇಕಲ್ಲ ಅನ್ನೋಂಥ ಪ್ರೇರಣೆ ಅಲ್ಲೇ ಆಯ್ತು ನನಗೆ. ಆಕೆಗೆ ಅಲ್ಲೇ ಹೇಳಿದೆ, ನೀನು ₹1 ಫೀಸನ್ನ ಕಟ್ಬೇಡ, ನಾನು ಓದಿಸ್ತೀನಿ ಮಗುನ ಅಂತ ಹೇಳ್ಬಿಟ್ಟು ಅಲ್ಲೇ ದತ್ತು ತಗೊಂಡ್ಬಂದೆ ನಾನು. ಸಂಪೂರ್ಣವಾಗಿ 2 ವರ್ಷ ನನ್ನ ಹತ್ರ ಓದಿದ್ದಾರೆ, ಪ್ರಥಮ PUC ಮತ್ತು ದ್ವಿತೀಯ PUC. ಈ ಯಾವ ಹಂತದಲ್ಲೂ ₹1 ತಗೊಂಡೇನೆ ಆ ಮಗುಗೆ ನಾನು ಓದಿಸಿದ್ದೀನಿ. ಹೀಗೆ ಹಲವಾರು ಮಂದಿ ಇದ್ದಾರೆ. ಕಷ್ಟ ಆಗಲ್ವಾ ಸರ್ ಇದು? ಯಾಕಂದ್ರೆ 20 ಮಕ್ಕಳಿಗೆ ಎಜುಕೇಶನ್ ಕೊಡೋದು ಅಂತಂದ್ರೆ ಅಷ್ಟು ಸಾಮಾನ್ಯ ವಿಚಾರ ಏನಲ್ಲ. 2-3 ಮಕ್ಕಳಿದ್ರೇನೆ ತಂದೆ ತಾಯಿ ಅದ್ದಾಡ್ತಾ ಇರ್ತಾರೆ, ಪರದಾಡ್ತಾ ಇರ್ತಾರೆ, ಅಂತದ್ರಲ್ಲಿ 20 ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ಕೊಡೋದು ಕಷ್ಟ ಆಗಲ್ವಾ? ಅದು ಖಂಡಿತ ಹೊರೆ ಇದೆ, ಅದು ಖಂಡಿತ ಅದು ಹೊರೆ ಇದೆ. ಆ ಹೊರೆನ ನಾನು ನನ್ನ ಪರ್ಸನಲಿ ನಾನು ತಗೊಂತೀನಿ ಅದನ್ನ, ಅಥವಾ ನಾನು ಹೆಚ್ಚಿಗೆ ಲಾಭ ಮಾಡ್ಬೇಕು ಅಂತ ಆಸೆ ನನಗಿಲ್ಲ. ನನಗೆ ಬರುವಂತದ್ರಲ್ಲಿ ಈ ಮಕ್ಕಳಿಗೆ ಕೊಡ್ಬೋದಲ್ಲ ಅಂತ ಒಂದು ಆಸೆ ಇದೆ. ಆ ಆಸೆಗೋಸ್ಕರ ಮತ್ತು ನಿಮ್ಮ ತೃಪ್ತಿಗೋಸ್ಕರ, ಅಂದ್ರೆ ಮಾನಸಿಕ ನೆಮ್ಮದಿ, ಅದನ್ನ ನೀವು ವಿದ್ಯಾರ್ಥಿಗಳು ಅವರ ಶಿಕ್ಷಣವನ್ನು ಪಡೆದ್ರೆ ನಿಮಗೆಲ್ಲೋ ಒಂದ್ ಕಡೆ ಹೆಮ್ಮೆ ಇರುತ್ತೆ ಅದು ಅಂತ. ಹಾಗಾಗಿ ಹೌದು ಸರ್. ಈಗ 20 ವರ್ಷಗಳ ನಿಮ್ಮ ಈ ಸೇವೆನಲ್ಲಿ ಅತ್ಯುತ್ತಮ ಸ್ಥಾನಗಳಿಗೆ ಹೋಗಿರ್ತಕ್ಕಂಥವ್ರನ್ನ ಯಾರನ್ನಾದ್ರೂ ನೆನಪಿಸ್ಕೊಳಕ್ ಆಗತ್ತಾ ನೀವು ನಿಮ್ಮ ಒಂದು ಏನು ಸಮಾಜ ಸೇವೆನಲ್ಲಿ? ಹೌದು, ಇದಾರೆ ಸರ್, ಸುಮಾರು ಜನ ಅದರಲ್ಲಿ ಇದಾರೆ. ಅದರಲ್ಲಿ ನಿಮಗೆ ಅನುಷಾ ಅಂತ ಹೇಳ್ಬಿಟ್ಟು ಒಬ್ಬ ವಿದ್ಯಾರ್ಥಿ, ಇಲ್ಲಿ ಕುತ್ತಂಡಳ್ಳಿಯಲ್ಲಿ ಆಕೆ ಇದ್ದಾರೆ. ಆಕೆ ಆಕ್ಚುಲಿ ತುಂಬಾ ಬ್ರೈಟ್ ಸ್ಟೂಡೆಂಟ್. ಜಸ್ಟ್ ನಾನು ಮಕ್ಕಳನ್ನ ಮಾತಾಡ್ಬೇಕಾದ್ರೆ ಒಂದು IAS ಆಫೀಸರ್ ಆಗ್ಬೋದು, ಒಬ್ಬ ಏನು CA ಹೋಲ್ಡರ್ ಆಗ್ಬೋದು, ದೊಡ್ಡ ಹುದ್ದೆಗಳಿವೆಲ್ಲ, ನೀನು CA ಆಫೀಸರ್ ಆಗ್ತೀಯಮ್ಮ, ನೀನು ಮಾಡು ಅಂತ ಸುಮ್ಮನೆ ಹಂಗೆ ಬೂಸ್ಟ್ ಮಾಡಿದೆ ಅಷ್ಟೇ. ಆಕೆ ಈಗ CA ಹೋಲ್ಡರ್ ಆಗಿದ್ದಾರೆ. ಆಮೇಲೆ ನನ್ನೂರಲ್ಲೇ ಇದ್ದಂತ ಒಬ್ಬ ಸ್ಟೂಡೆಂಟ್ ನನ್ನ ಸ್ಟೂಡೆಂಟ್ ಆಗಿದ್ರು. ಈಗ ನಮ್ಮ ಪ್ರಚಲಿತವಾಗಿರುವಂತ DB ವೆಂಕಟೇಶ್ ಅಂತ ಇದ್ದಾರೆ, ಅವರ ಚಿಕ್ಕಪ್ಪನ ಮಕ್ಕಳು, ಮತ್ತೆ ಅವರೆಲ್ಲ ನಮ್ಮ ಇದರಲ್ಲಿ ಓದಿದ್ದಾರೆ. ಆಕೆ ನೀನು IAS ಆಫೀಸರ್ ಆಗ್ತೀಯ ಕಣೋ, ನೀನು ಓದು ಅಂತ ಮೋಟಿವೇಶನ್ಸ್ ಮಾಡಿದ್ರೆ ಡೆಲ್ಲಿಯಲ್ಲಿ ಹೋಗ್ಬಿಟ್ಟು IAS ಕೋಚಿಂಗ್ ಅನ್ನ ತಗೊಂಡ್ಬಂದು ಈಗ ಇದರಲ್ಲಿದ್ದಾರೆ, ಪ್ರಿಲಿಮ್ಸ್ ಅನ್ನ ಕ್ಲಿಯರ್ ಇದರಲ್ಲಿದ್ದಾರೆ. ಮತ್ತೆ ದೊಡ್ಡ ದೊಡ್ಡ ಹುದ್ದೆಗಳಂದ್ರೆ ಒಂದು ಏನು MNC ಕಂಪನಿಗಳಲ್ಲಿ ಕೆಲಸ ಮಾಡ್ತಾರೆ. ಧನುಷ್ ಅಂತ ವಿದ್ಯಾರ್ಥಿ ಕೆಲಸ ಮಾಡ್ತಾ ಇದ್ದಾನೆ, ಸುರೇಶ್ ಅಂತ ವಿದ್ಯಾರ್ಥಿ ಕೆಲಸ ಮಾಡ್ತಾ ಇದ್ದಾನೆ, ನಿಮ್ಮದೇ ಇದರ ಮೀಡಿಯಾದಲ್ಲಿ ಗಗನ್ ಕೆಲಸ ಮಾಡ್ತಾ ಇದ್ದಾನೆ. ಸೊ ಹೀಗೆ ಸರ್ ತುಂಬಾ ಚೆನ್ನಾಗಿದ್ದಾರೆ ಅಲ್ವಾ? ಎಲ್ಲೋ ಒಂದ್ ಕಡೆ ಎಷ್ಟೊಂದು ಖುಷಿ ಆಗುತ್ತಲ್ಲ ಇವೆಲ್ಲ ನೆನ್ಸ್ಕೊಂತ. ಸರ್, ಇದ್ರ ಮಧ್ಯೆ ನೀವೊಂದು ಸಂಸ್ಥೆನ ಟೇಕ್ ಓವರ್ ಮಾಡ್ತೀರಿ, ಅದು ಬಹಳ ಹೆಸರು ಮಾಡಿರ್ತಕ್ಕಂಥ ಶಾರದಾ ವಿದ್ಯಾಸಂಸ್ಥೆ. ಅಂದ್ರೆ ಅದನ್ನ ಒಂದಷ್ಟು ನಿಮ್ಮ ಸೇವೆಗೋಸ್ಕರನೇ ತಗೊಂಡಿದ್ದೀರಿ ಅಂತ ಅನ್ಬೋದು. ಅಲ್ಲಿಂದ ಬರ್ತಕ್ಕಂಥ ಆದಾಯಕ್ಕಂತೂ ನೀವು ಅಲ್ಲಿ ಹೆಜ್ಜೆ ಇಟ್ಟಿರಲ್ಲ ನನಗೆ ಗೊತ್ತಿದ್ದಂಗೆ. ಅದರ ಅನುಭವ ಸರ್? ಆಕ್ಚುಲಿ ನಾನು ಹೇಳ್ಬೇಕಾದ್ರೆ 2019ರಲ್ಲಿ ನಾನೇ ಓನ್ ಆಗಿ ಇನ್ಸ್ಟಿಟ್ಯೂಷನ್ಸ್ ಅನ್ನ ಮಾಡಬೇಕು ಅನ್ನೋಂಥ ಪ್ರಯತ್ನ ಮಾಡಿದೆ. ಫೈನಾನ್ಷಿಯಲಿ ಸ್ವಲ್ಪ ನಾನು ಸ್ಟ್ರೆಂಥನಿಸಬೇಕಾಗಿತ್ತು. ಹಾಗಾಗಿ ಯಾರೋ ಈಗ ಹೇಳಿದ್ರು, ಈಗ ಶಾರದಾದಲ್ಲಿ ಒಂದು ಕಾಲೇಜ್ ಇದೆ, ಅವರು ಸಹಕಾರ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ಅಲ್ಲಿನ ಮ್ಯಾನೇಜ್ಮೆಂಟ್ ಅವನ್ನ ನಾನು ಮಾತಾಡಿದೆ, AR ಮುನಿರತ್ನಂ ಅಂತೇಳಿ ಪ್ರೆಸಿಡೆಂಟ್ ಅಲ್ಲಿ, ಸೆಕ್ರೆಟರಿ ಸುಮನ್ ಸರ್ ಅಂತ ಹೇಳಿ. ಅವ್ರನ್ನ ಮಾತಾಡಿದಾಗ ನನ್ನ ಕಡೆ ನೋಡ್ತಾ ಇದ್ದಂಗೆ ನಿಮ್ಗೆ ಅವಕಾಶ ಕೊಡ್ತೀವಿ, ನೀವು ನಡೆಸ್ಬೋದು ಅಂತ ಅಂದ್ಬಿಟ್ರು. ನನಗೆ ಆಶ್ಚರ್ಯ ಆಯ್ತು, ಯಾಕೆ ಇವ್ರು ಹಿಂಗೆ ಹೇಳಿದ್ರು ಅಂತ.
ಸರಿ ಅಂಥೇಳಿ ಆಗ ನಾನು ಪ್ರಯತ್ನ ಮಾಡಿದೆ. ಆಕ್ಚುಲಿ ನಾನು ಮಾಡ್ತಾ ಇರೋ ಸೇವೆ ಜಾಸ್ತಿ ಅಂತ ನಾನು ಫೀಲ್ ಆಗಲ್ಲ. ಯಾಕಂತ ಹೇಳಿದ್ರೆ ಶಾರದಾ ವಿದ್ಯಾಸಂಸ್ಥೆ 44 ವರ್ಷಗಳ ಇತಿಹಾಸ ಇರುವಂತ ವಿದ್ಯಾಸಂಸ್ಥೆ, ಹಳೆ ಸಂಸ್ಥೆ. ಆಮೇಲೆ ನಾನು ಅಲ್ಲಿ ಒಂದು ಭಾಗ, ಅದರಲ್ಲಿ ಕಾಲೇಜು AR ಮುನಿರತ್ನಂ PU ಕಾಲೇಜ್ ಅಂತ ಒಂದು ಭಾಗ, ಅದರಲ್ಲಿ ನಾನು ಅದನ್ನ ತಗೊಂಡು ಇಷ್ಟೆಲ್ಲ ನನ್ನ ಒಂದು ಸಣ್ಣ ಅಳಿಲು ಸೇವೆಯನ್ನ ಸಮಾಜದಲ್ಲಿ ನಾನು ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಆಮೇಲೆ ಅದು ಮುಂದುವರ್ಸ್ಕೊಂಡು ನಾನು ಸ್ವಲ್ಪ ಈ ವಿದ್ಯಾಸಂಸ್ಥೆ ಹಿನ್ನೆಲೆಯನ್ನ ಮತ್ತು ಅದು ನಡೆದು ಬಂದಿರುವಂತಹ ಹಾದಿಯನ್ನೆಲ್ಲ ನಾನು ಗಮನಿಸ್ಕೊಂಡು ಬಂದಾಗ ನನಗಿಂತ 100 ಪಟ್ಟು ಸೇವೆಯನ್ನ ವಿದ್ಯಾಸಂಸ್ಥೆ ಮಾಡಿದೆ. ಎಷ್ಟೋ ವಿದ್ಯಾರ್ಥಿಗಳು, ನಾನು ಎಕ್ಸಾಂಪಲ್ ಆಗಿ ಅವ್ರು ಹೇಳ್ತಾ ಇದ್ರು, AR ಮುನಿರತ್ನಂ ಪ್ರೆಸಿಡೆಂಟ್ ಸರ್ ಅವ್ರು ಹೇಳ್ತಾ ಇದ್ರು, ಇಲ್ಲಿ ತಾಲೂಕು ಆಫೀಸಲ್ಲೇ ಇದ್ದಾರೆ ಅವರು, ತಾಲೂಕು ಆಫೀಸಲ್ಲಿ ಆಫೀಸರ್ಸ್ ಆಗಿದ್ದಾರೆ, ಫುಡ್ ಆಫೀಸರ್ ಆಗಿದ್ದಾರೆ, ಆಮೇಲೆ ವೆಲ್ಫೇರ್ ಆಫೀಸಲ್ಲಿ ಆಫೀಸರ್ ಆಗಿದ್ದಾರೆ. ಅವರು ಇಲ್ಲಿ ಈ ವಿದ್ಯಾಸಂಸ್ಥೆಯಲ್ಲಿ ಓದಿ ಹೋಗಿ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇದ್ದಾರೆ. ಅಂದ್ರೆ ಸಾವಿರಾರು ವಿದ್ಯಾರ್ಥಿಗಳು ಇಲ್ಲಿ ಓದಿ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇದ್ದಾರೆ ಸರ್. ಹೌದು, ಶಾರದಾ ವಿದ್ಯಾಸಂಸ್ಥೆ ಅಂದ್ರೆ ಒಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆ, ನಗರಕ್ಕೆ ಸಂಬಂಧಪಟ್ಟ. ಆಮೇಲೆ ನನ್ನ ವೈಯಕ್ತಿಕವಾದಂತ ಒಂದು ವಿಚಾರ ಹೇಳೋದಕ್ಕೆ ಇಷ್ಟಪಡ್ತಾನೆ. ಅದು ಖಾಸಗಿ ವಿದ್ಯಾಸಂಸ್ಥೆನೂ ಹೌದು, ಸೈಮಲ್ಟೇನಿಯಸ್ಲಿ ಅಲ್ಲಿ ಏಡೆಡ್ ಸ್ಕೂಲು ಇದೆ. ಯಾವ್ದಾದ್ರೂ ಒಂದು ವಿದ್ಯಾಸಂಸ್ಥೆ ತುಂಬಾ ಕಡಿಮೆ ಶುಲ್ಕಕ್ಕೆ, ಕಡಿಮೆ ಫೀಸ್ಗೆ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದೆ ಅಂತ ಹೇಳಿದ್ರೆ ಅದು ನನಗೆ ಅನಿಸಿದ ಮಟ್ಟಿಗೆ ಹೇಳ್ತೀನಿ, ಶ್ರೀ ಶಾರದಾ ವಿದ್ಯಾಸಂಸ್ಥೆ ಸರ್. ತುಂಬಾ ಮಕ್ಕಳು, ಬಡ ಮಕ್ಕಳು ಬರ್ತಾರಲ್ಲಿ. ನಾನು ಇದು ಫ್ಯಾಕ್ಟ್ ಆಗಿ ಹೇಳ್ತಾ ಇದ್ದೀನಿ, ನಾನೇನು ಅತಿಶಯೋಕ್ತಿ ಕೇಳ್ತಾ ಇಲ್ಲ. ಹಾಗಾದ್ರೆ ಬಂದು ನೋಡಿದ್ರು ನಾವು ಕೇಳ್ಪಟ್ಟಿದ್ವಿ. ಯಾಕಂದ್ರೆ ಶಾರದಾ ವಿದ್ಯಾಸಂಸ್ಥೆನಲ್ಲಿ ಇರ್ತಕ್ಕಂಥವ್ರು ಅತ್ಯಂತ ಬಡ ಕುಟುಂಬದ ವಿದ್ಯಾರ್ಥಿಗಳಿದ್ದಾರೆ. ಹಾಗನ್ಬಿಟ್ಟು ಅಲ್ಲಿ ಶಿಕ್ಷಣಕ್ಕೂ ಏನು ಕೊರತೆ ಇಲ್ಲ. ಅಲ್ಲಿರ್ತಕ್ಕಂಥ ಫ್ಯಾಕಲ್ಟೀಸ್ ಇರ್ಬೋದು, ಟೀಚರ್ಸ್ ಇರ್ಬೋದು, ಒಂದು ರೀತಿಯಲ್ಲಿ ಅವರನ್ನ ವಿದ್ಯಾರ್ಥಿಗಳನ್ನ ಮೇಲೆತ್ತತಕ್ಕಂಥ ಪ್ರಯತ್ನನೇ ಮಾಡ್ತಾ ಇರ್ತಾರೆ. ಹಾಗಾಗಿ ಬಡ ವಿದ್ಯಾರ್ಥಿಗಳಿಗೆ ನಗರ ಮಟ್ಟದಲ್ಲಿ ಅಂತ ಒಂದು ಒಳ್ಳೆ ಖಾಸಗಿ ಶಿಕ್ಷಣ ಸಂಸ್ಥೆ ಸಿಕ್ಕಿರೋದೇ ಒಂದು ಅದೃಷ್ಟ ಸರ್. ಖಂಡಿತ ಶಿಡ್ಲಘಟ್ಟದಲ್ಲಿರುವಂತ ಎಲ್ರಿಗೂ ನಾನು ಅದನ್ನ ಹೇಳೋದಕ್ಕೆ ಬಯಸ್ತೇನೆ. ಎಷ್ಟಿದ್ದಾರೆ ಸರ್ ಸ್ಟ್ರೆಂತ್ ಫಸ್ಟ್ PU ಸರ್? ಆಕ್ಚುಲಿ ಕಾಲೇಜ್ ನಾನು ಅಲ್ಲಿಗೆ ಹೋದಾಗ ಸ್ವಲ್ಪ ಅವ್ರದ್ದೇನೋ ಇಂಟರ್ನಲ್ ಇಶ್ಯೂ ಏನೋ ಇತ್ತೇನೋ ಗೊತ್ತಿಲ್ಲ. ಇದರಿಂದ ನಾನು ಪ್ರಥಮವಾಗಿ ಅಲ್ಲಿಗೆ ಹೋದಾಗ ಒಂದು 30-40 ಮಕ್ಕಳಿದ್ರು ಅಷ್ಟೇನೆ. ಆಮೇಲೆ ನಾನು ತಗೊಂಡಾದ್ಮೇಲೆ 400 ವಿದ್ಯಾರ್ಥಿಗಳು ಈಗ ಅದರಲ್ಲಿ ವಿದ್ಯಾಭ್ಯಾಸ. ಏನ್ ಕಡಿಮೆ ಸಾಧನೆ ಅಲ್ಲ ಸರ್, 30ರಿಂದ 400 ವಿದ್ಯಾರ್ಥಿಗಳು ಅಂತ. ಅಂದ್ರೆ ಎಲ್ಲಿ ಗುಣಮಟ್ಟ ಇರುತ್ತೋ ಅಲ್ಲಿಗೆ ಆಟೋಮೆಟಿಕ್ ಆಗಿ ಜನರ ಬಾಯಿಂದ ಒಬ್ಬರಿಂದ ನಾನು ಹೆಚ್ಚಿಗೆ ಯಾವ ಪ್ರಚಾರನೂ ಮಾಡಿಲ್ಲ, ನಂದು ಯಾವ ಪ್ರಚಾರ ಅಂತ ಏನೂ ಇಲ್ಲ. ನನ್ನ ಪ್ರಚಾರ ಅಂದ್ರೆ ಜನರೇನೆ, ಅವ್ರ ಮಕ್ಕಳನ್ನ ನಮ್ಮ ಹತ್ರ ಓದಿಸಿರುವಂತ ಪೋಷಕರೇನೆ ಇಲ್ಲಿಗೆ ಹೋಗಿ ಚೆನ್ನಾಗಿ ನಿಮ್ಗೆ ಎಜುಕೇಶನ್ ಸಿಗುತ್ತೆ, ಕಡಿಮೆ ಫೀಸ್ ಅಲ್ಲಿ ಬೆಸ್ಟ್ ಎಜುಕೇಶನ್ ಸಿಗುತ್ತೆ ನಿಮ್ಗೆ, ಶ್ರೀ ಶಾರದಾ ವಿದ್ಯಾಸಂಸ್ಥೆಗೂ ಇಲ್ಲಿ AR PU ಕಾಲೇಜ್ ಅಂತ ಇದೆ, ಅಲ್ಲೊಬ್ಬ ಪರ್ಸನ್ ಹೀಗಿದ್ದಾರೆ, ನಿಮ್ಗೆ ಒಳ್ಳೇದಾಗುತ್ತೆ ಹೋಗಿ ಅಂತ ಹೇಳ್ಬಿಟ್ಟು ತುಂಬಾ ಪೋಷಕರಾಗಿ ಹೇಳಿರೋದು ಉಂಟು ಸರ್. ಸರ್, ಅತ್ಯುನ್ನತ ಅಂಕ ಬಂದಿರೋದು ಅಂದ್ರೆ ಯಾವ್ದನ್ನ ಜ್ಞಾಪಿಸ್ಕೊಂತೀರಿ ಸರ್ PU ನಲ್ಲಿ ವಿದ್ಯಾರ್ಥಿಗಳದ್ದು? ಈಗ ಪ್ರೆಸೆಂಟ್ ಹರ್ಷಿತಾ ಅಂತ ಹೇಳ್ಬಿಟ್ಟು ಅವರು ದೊಗರ್ನಾಟ್ನಲ್ಲಿ ವಿದ್ಯಾರ್ಥಿ, ಈಗ ಪ್ರೆಸೆಂಟ್ ರಿಸಲ್ಟ್ಸ್ ಅಲ್ಲಿ ಬಂದಿದ್ದಾರೆ. ಆಕ್ಚುಲಿ ಆಕೆ ಸ್ಟೇಟ್ ಟಾಪರ್ ಆಗ್ತಾರೆ ಅಂತ ತುಂಬಾ ಆಸೆ ಇತ್ತು ನಮ್ಗೆ. ಸ್ವಲ್ಪ ಏನು ಇಂಗ್ಲಿಷ್ ಇದರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿ ಕಡಿಮೆ ಮಾರ್ಕ್ಸ್ ಸ್ವಲ್ಪ ಬಂತು. ಆದ್ರೂ ಕೂಡ ತುಂಬಾ ಟಾಪ್ ಆಗಿ ಆಕೆ ತಗೊಂಡು ಔಟ್ ಆಫ್ ಔಟ್ ಎಲ್ಲ ಸಬ್ಜೆಕ್ಟ್ಸ್ ಅಲ್ಲಿ ಔಟ್ ಆಫ್ ಔಟ್ ತಗೊಂಡಿದ್ದಾಳೆ. ಸ್ವಲ್ಪ ವ್ಯತ್ಯಾಸ ಇಂಗ್ಲಿಷ್ ಅಲ್ಲಿ ಆಗಿದೆ. ಸ್ಟೇಟ್ ಓವರ್ ಆಲ್ ಸ್ಟೇಟ್ ಅಲ್ಲೇ ಇಂಗ್ಲಿಷ್ ಡೌನ್ ಆಗಿದೆ, ಹಾಗಾಗಿ ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಆಯ್ತು. ರಿಮೈನಿಂಗ್ ಎಲ್ಲ ತುಂಬಾ ಚೆನ್ನಾಗಿ ನಡೀತಾ ಇದೆ. ಆಮೇಲೆ ನಮ್ದು ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಎಲ್ಲಾ ಸ್ಟ್ರೀಮ್ಗಳಲ್ಲೂ ಕೂಡ ವೆಲ್ ಕ್ವಾಲಿಫೈಡ್ ಫ್ಯಾಕಲ್ಟೀಸ್ ಇದ್ದಾರೆ ಸರ್. ಶಾರದಾ ವಿದ್ಯಾಸಂಸ್ಥೆ ಒಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಆಗಿದ್ದರಿಂದ ಜೊತೆಗೆ ನಿಮಗೆ ಇರ್ತಕ್ಕಂಥ ಗುರಿನೇ ಬೇರೆ, ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಒಂದು ಉತ್ತಮ ಸಮಾಜವನ್ನು ರೂಪಿಸಬೇಕು ಅಂತ. ಇಂಥ ಸಂದರ್ಭದಲ್ಲಿ ಒಂದು ಕಡೆ ಪ್ರತಿಷ್ಠಿತ ಸಂಸ್ಥೆ, ಇನ್ನೊಂದು ಕಡೆ ನಿಮ್ಮ ಒಂದು ಪರ್ಸನಾಲಿಟಿ ಏನು ಮೂರ್ತಿ ಅವರ ಒಂದು ಪರ್ಸನಾಲಿಟಿನೇ ಒಂದು ಡಿಫ್ರೆಂಟ್ ಆಗಿರುತ್ತೆ. ಹಾಗಾಗಿ ಇವೆರಡರ ಮಧ್ಯೆ ಏನ್ ಚಾಲೆಂಜಸ್ ನ ಫೇಸ್ ಮಾಡ್ತಾ ಇದ್ದೀರಿ ಸರ್ ಅಲ್ಲಿ? ಸರ್ ಆಕ್ಚುಲಿ ಯಾವುದೋ ಒಂದು ವಿದ್ಯಾಸಂಸ್ಥೆಯನ್ನ ನಾವು ತಗೊಂಡು ನಡೆಸಬೇಕಾದ್ರೆ ಖಂಡಿತ ತಾವು ಹೇಳಿದಂಗೆ ತುಂಬಾ ಚಾಲೆಂಜಸ್ ಅನ್ನ ಫೇಸ್ ಮಾಡಬೇಕಾಗುತ್ತೆ. ಒಂದು, ಪೋಷಕರಿಗೆ ಗುಣಮಟ್ಟವಾದಂತ ಶಿಕ್ಷಣವನ್ನು ಕೊಡಬೇಕು, ಸೈಮಲ್ಟೇನಿಯಸ್ಲಿ ಕಡಿಮೆ ಫೀಸ್ಗೆ ಶಿಕ್ಷಣವನ್ನು ಕೊಡಬೇಕು. ಗುಣಮಟ್ಟ ಕೊಡಬೇಕಾದ್ರೆ ಬೆಸ್ಟ್ ಫ್ಯಾಕಲ್ಟಿಯನ್ನ ಇಂಟ್ರೊಡ್ಯೂಸ್ ಮಾಡಿಸಬೇಕು. ಬೆಸ್ಟ್ ತಗೋಬೇಕಾದ್ರೆ ಬೆಸ್ಟ್ ಸ್ಯಾಲರೀಸ್ ಅನ್ನ ಕೊಡಬೇಕಾಗುತ್ತೆ, ಸೈಕ್ಲಿಂಗ್ ಅದು. ಸೊ ಈಗ ಬೆಸ್ಟ್ ಸ್ಯಾಲರಿ ಕೊಡ್ಬೇಕಾದ್ರೆ ಬೆಸ್ಟ್ ಫೀಸ್ ಕಟ್ಟುವಂತ ಮಕ್ಕಳು ಬಂದ್ರೇನೆ ಅಲ್ಲಿ ಒಂದು ನಡೆಯಕ್ಕೆ ಸಾಧ್ಯ ಆಗುತ್ತೆ. ಆದ್ರೂ ಕೂಡ ತುಂಬಾ ಪೋಷಕರು ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಸರ್ ನೀವು ಮಾಡ್ತಾ ಇದ್ದೀರಾ, ನಿಮ್ಮ ಸೇವೆನ ನೋಡಿದೀವಿ, ನೀವು BGS ವಿದ್ಯಾಸಂಸ್ಥೆಯಲ್ಲಿ ಇದ್ದಾಗಲೇ ತುಂಬಾ ಮಕ್ಕಳಿಗೆ ಸಹಕಾರ ಕೊಟ್ಟಿದ್ದೀರಾ, ಹಾಗಾಗಿ ಇಲ್ಲಿ ಆ ರೀತಿ ಕೊಡ್ತೀರಾ ಅಂತ ನಮ್ಗೆ ಆಸೆ ಇದೆ. ಆಶೆಯನ್ನು ಕೂಡ ಹೌದು.
ಹಾಗಾಗಿ ನೀವು ನಡೆಸಿ ಸರ್, ಖಂಡಿತ ನಾವೆಲ್ಲ ಯಾವತ್ತೂ ನಿಮಗೆ ಬೆನ್ನೆಲುಬಾಗಿರ್ತೀವಿ ಅಂತೇಳಿ ಸಹಕಾರ ಕೊಟ್ಟಿರುವಂಥ ಪೋಷಕರು ತುಂಬಾ ಜನ ಇದ್ದಾರೆ. ಓಕೆ ಸರ್, ಏನು ಗುರಿ ಇಟ್ಕೊಂಡು ಈ ಕಾಲೇಜನ್ನ ನೀವು ಟೇಕ್ ಓವರ್ ಮಾಡ್ಕೊಂಡಿದ್ದೀರಿ? ಸರ್ ಆಕ್ಚುಲಿ ಶಿಡ್ಲಘಟ್ಟದಲ್ಲಿ ಹೇಳ್ಬೇಕಾದ್ರೆ ಬೆಸ್ಟ್ ಎಜುಕೇಶನ್ ಕೊಡಬೇಕು, ನಮ್ಮ ಭಾಗದಲ್ಲಿರುವಂಥ ಬಡ ಮಕ್ಕಳಿಗೆ ಬೆಸ್ಟ್ ಕೊಡಬೇಕು ಅಂತ ಒಂದು ಆಸೆ. ಬೆಸ್ಟ್ ಎಜುಕೇಶನ್ ಕೊಡೋರ ಜೊತೆಯಲ್ಲಿ ಲೋಯೆಸ್ಟ್ ಫೀಸನ್ನು ಇಡಬೇಕು. ಹೆಚ್ಚಿಗೆ ನಾನು ಏನು ಥೌಸಂಡ್ಸ್ ಟುಗೆದರ್ ಅಮೌಂಟನ್ನು ಕಲೆಕ್ಟ್ ಮಾಡ್ಕೋಬಾರ್ದು ಬಡ ಮಕ್ಕಳಿಗೆ. ಯಾಕಂದರೆ ನಾನೊಬ್ಬ ಕುಗ್ರಾಮದಿಂದ ಬಂದಿದ್ದು, ಆ ಮಕ್ಕಳಿಗೆ ಒಂದು ಎಜುಕೇಶನ್ ಕೊಡಬೇಕಾದ್ರೆ ನನ್ನ ಸೇವೆ ಈ ರೀತಿ ಇರಬೇಕು. ಆಮೇಲೆ ಈಗ ಸರ್ಕಾರ ಕೂಡ ಅನೇಕ ಯೋಜನೆಗಳನ್ನ ತಂದಿದೆ, ಸರ್ಕಾರದ ಮಟ್ಟದಲ್ಲಿ ಎಲ್ಲ ಪ್ರಯತ್ನಗಳು ನಡೀತಾ ಇದೆ. ಪ್ರಸ್ತುತಕ್ಕೆ ನಾವು ನೋಡಿದಾಗ ಖಾಸಗಿ ವಿದ್ಯಾಸಂಸ್ಥೆಗಳು ತುಂಬಾನೇ ಅಭಿವೃದ್ಧಿಸ್ತಾ ಇದ್ದಾರೆ. ಕಮರ್ಷಿಯಲ್ ಮೈಂಡ್ ಇಟ್ಕೊಂಡು ಮಾಡ್ತಾ ಇರುವಂತ ವಿದ್ಯಾಸಂಸ್ಥೆಗಳು ಇದ್ದಾವೆ. ಸೊ ಆ ನಿಟ್ಟಿನಲ್ಲಿ ಒಂದು ನಾನು ಏನಂತ ಹೇಳಿದ್ರೆ, ಕಡಿಮೆ ಲೋಯೆಸ್ಟ್ ಫೀಸ್ ಅಲ್ಲಿ ಬೆಸ್ಟ್ ಎಜುಕೇಶನ್ಸ್ ಅನ್ನ ಈ ಏನು ತುಂಬಾ ಕಷ್ಟ ಇರುವಂತ ವಿದ್ಯಾರ್ಥಿಗಳಿಗೆ ಕೊಡಬೇಕು ಅನ್ನುವಂಥ ಆಶೆಯಲ್ಲಿ, ಮತ್ತೆ ನನ್ನೊಂದೊಂದು ಜೀವನ ಪರ್ಸನಲ್ ಲೈಫ್ ಅನ್ನು ಕೂಡ ನಾನು ಈ ರೀತಿ ಕಟ್ಕೋಬೋದಲ್ಲ ಅನ್ನುವಂಥ ಹಿತಾಸಕ್ತಿಯಲ್ಲಿ ವಿದ್ಯಾಸಂಸ್ಥೆ ನಡೆಸ್ತಾ ಇದ್ದೀನಿ. ಸರಿ ಸರ್. ಸರ್, ಕೆ ಮೂರ್ತಿ ಇದ್ದವರು ಕೆ ಮೂರ್ತಿ ಸಾಮ್ರಾಟ್ ಆಗ್ತೀರಿ. ಕೆ ಮೂರ್ತಿ ಸಾಮ್ರಾಟ್ ಆದ್ಮೇಲೆ ನಿಮ್ಮ ಹೆಸರಿನ ಹಿಂದೆ ಒಂದು ಡಾಕ್ಟರ್ ಅನ್ನು ಸೇರ್ಕೊಳ್ಳುತ್ತೆ. ಏನ್ ಸರ್ ಅದರ ಕತೆ? ಸರ್, ಡಾಕ್ಟರೇಟ್ ಅನ್ನ ಅಮೆರಿಕಾ ಯೂನಿವರ್ಸಿಟಿ ನನಗೆ ಡಾಕ್ಟರೇಟ್ ಅವಾರ್ಡ್ ಹಾನರ್ ಮಾಡುತ್ತೆ. 2022ರಲ್ಲಿ ಹಾನರ್ ಮಾಡುತ್ತೆ. ರಾಧಾಕೃಷ್ಣ ಟೀಚರ್ಸ್ ವೆಲ್ಫೇರ್ ಅಸೋಸಿಯೇಷನ್ ಇಂದ ರೆಕಮೆಂಡೇಶನ್ ಆಗುತ್ತೆ ಇವರಿಗೆ ಡಾಕ್ಟರೇಟ್ ಹಾನರ್ ಮಾಡಬೇಕು ಅಂತ. ಆ ಡಾಕ್ಟರೇಟ್ ಹಾನರ್ ಅನ್ನ ಪ್ರಸ್ತುತ SP ಆಗಿರುವಂತ ಕುಶಾಲ್ ಚೌಕ್ಸಿ ಸರ್ ಅವರ ಕೈಯಾರೆ ನಾನು ಅದನ್ನ ಸ್ವೀಕರಿಸಿದೆ. ತುಂಬಾ ಖುಷಿ ಆಗುತ್ತೆ. ಈಗ ಅವರು SP ಆಗಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ. ಇದೇ ಶಿಡ್ಲಘಟ್ಟ ಇದರಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿದ್ರು. ಅದರಲ್ಲಿ ಲಿಯೋಸ್ ಕ್ಲಬ್ ಅನ್ನುವಂತ ಒಂದು ಸಂಸ್ಥೆ ಅದು. ಆ ಸಂಸ್ಥೆಯವರು ನನ್ನ ಸೇವೆಯನ್ನ ರೆಕಗ್ನೈಸ್ ಮಾಡಿ ನನಗೆ ಬಂದಿರುವಂತ ಹಾನರ್ ಅನ್ನ ನಿಮಗೆ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ನಾವು ಪ್ರೆಸೆಂಟೇಶನ್ ಮಾಡಬೇಕು ಅಂತೇಳಿ ಅವರು ಮುಂಚೂಣಿಯನ್ನು ತಗೊಂಡು ಆ ಎಲ್ಲ ಕಾರ್ಯಕ್ರಮದ ರೂಪರೇಷೆಗಳನ್ನ ಅವರೇ ಮಾಡಿ ಕುಶಾಲ್ ಚೌಕ್ಸಿಯನ್ನ ಮತ್ತೆ ದೊಡ್ಡ ದೊಡ್ಡ ಗಣ್ಯರನ್ನು ಕರೆಸಿ ನನಗೆ ಅಲ್ಲಿ ಹಾನರ್ ಅನ್ನ ಮಾಡ್ತಾರೆ. ಆಕ್ಚುಲಿ ನನಗೆ ಡಾಕ್ಟರೇಟ್ ಹಾನರ್ ಆಗುತ್ತೆ, ಡಾಕ್ಟರೇಟ್ ಅಂತ ಯಾರಾದಕ್ಕೆ ಹೇಳಿದಾಗ ನನಗೆ ತುಂಬಾ ಖುಷಿ ಆಗ್ತಾ ಇತ್ತು. ಜೊತೆಲಿ ನಾನು ಈ ಡಾಕ್ಟರೇಟ್ ಅನ್ನ ತಗೋಬೇಕಲ್ಲ ಮುಂದೊಂದು ದಿವಸ ಅಂತ ಅನ್ಸ್ಕೊಂತ. ಆಮೇಲೆ ನನಗೊಂದು ಫೀಲ್ ಇತ್ತು, ನಾನು ಏನು PhD ಮಾಡಿ ನಾನು ಡಾಕ್ಟರೇಟ್ ಅನ್ನು ತಗೋಬೇಕು ಅಂತ. ಅದೇ ನನ್ನ ಶೈಕ್ಷಣಿಕ ಗೊಂದಲದಲ್ಲಿ, ಶೈಕ್ಷಣಿಕ ಸಮಸ್ಯೆಗಳಲ್ಲಿ ನಾನು ಅದನ್ನ ಮುಂದುವರಿಸಲಿಕ್ಕೆ ಆಗ್ಲಿಲ್ಲ. ಒತ್ತಡಗಳಿತ್ತು, ಹಾಗಾಗಿ ಮಾಡಕ್ಕಾಗ್ಲಿಲ್ಲ. ಬಟ್ ಒಂದು ನನಗೆ ಡಾಕ್ಟರೇಟ್ ಆಗ್ಬೇಕು ಅಂತ ಆಸೆ ಇತ್ತಲ್ಲ, ಮತ್ತೆ ನನ್ನ ಸೇವೆ ಭಗವಂತ ಆ ಸೇವೆನ ತಗೊಂಡ್ಬಂದು ನನಗೆ ಹಾನರ್ ಮಾಡಿಸಿದ್ರು ಸರ್. ಅಂದ್ರೆ ನಿಮ್ಮ ಈ ಒಂದು ಸಮಾಜ ಸೇವೆ ಮತ್ತು ಶೈಕ್ಷಣಿಕ ಪ್ರಗತಿಯನ್ನ ಗುರುತಿಸಿ ಈ ಒಂದು ಡಾಕ್ಟರೇಟ್ ಅನ್ನ ಅದಕ್ಕೆ ಮೂಲ ಏನಂದ್ರೆ, ಚಿಕ್ಕಬಳ್ಳಾಪುರದಲ್ಲಿ ಬ್ರೈಟ್ ಎಜುಕೇಶನಲ್ ಸೊಸೈಟಿ ಅಂತೇಳಿ ಒಂದು ವಿದ್ಯಾಸಂಸ್ಥೆ ಇತ್ತು. ಅಲ್ಲಿ ಮಾರನ್ ಅಂತ ಹೇಳ್ಬಿಟ್ಟು ಅವರು ದೈವಜ್ಞರಾಗಿದ್ದಾರೆ. ಅವರು ನಾನು ಡಿಗ್ರಿ ಓದ್ಕೊಂಡೇನೆ ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಡಿಗ್ರಿ ಓದ್ಕೊಂಡು ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದ್ದೆ. ನನಗೊಂದು 500 rupees ಅವರು ಟಿಪ್ಸ್ ತರ ಕೊಡ್ತಾ ಇದ್ರು. ಏನು ಹೋಗ್ಬಿಟ್ಟು ಆಫೀಸಲ್ಲಿ ಏನಾದ್ರು ಕಂಪ್ಯೂಟರ್ ಆಪರೇಟರ್ ಮಾಡಿ ಇದು ಮಾಡಿದಾಗ ಕೊಡ್ತಾ ಇದ್ದೆ. ಆಗ ನನ್ಗೆ ಅನಿಸ್ತಾ ಇತ್ತು, ನಾನು ಒಂದಿಂತ ಸಂಸ್ಥೆ ನಡೆಸ್ಬೇಕಲ್ಲ ಅಂತ ಅಲ್ಲೇ ಉಟ್ಕೊಂತ. ಆಮೇಲೆ ಅವರು ಅಷ್ಟೇ ನನಗೆ ತುಂಬಾ ವಿಚಾರಗಳಲ್ಲಿ ಪ್ರೇರಣೆ ಆಗಿದ್ದಾರೆ. ಆಮೇಲೆ ನಾನು ಏನು ವಿದ್ಯಾಸಂಸ್ಥೆಗಳನ್ನ ನಡೆಸಬೇಕು ಸರ್, ನೀವು ಬಂದು ನನಗೆ ಸಹಕಾರ ಕೊಡಬೇಕು ಅಂದಾಗ ಅವ್ರು ನೀನು ನಡೆಸು, ನಾನು ಬೇಕಾದ್ರೆ ಮಾಡ್ತೀನಿ ಅಂತೇಳಿ ಮುಂದೆ ನಿಂತ್ಕೊಂಡು ಎಲ್ಲ ವಿಚಾರಗಳಲ್ಲೂ ಮುಂದೆ ನಿಂತ್ಕೊಂಡು ಅವರು ನನಗೆ ಸಹಕಾರನ ಕೊಟ್ಟಿದ್ರು. ಸೊ ಆ ಇದರಿಂದ ನನಗೆ ಅವ್ರು ರೆಕಮೆಂಡ್ ಮಾಡಿದ್ರು. ಅವರು ಏನು ಬ್ರೈಟ್ ಎಜುಕೇಶನ್ ಸೊಸೈಟಿ ಒಂದು ರೆಕಮೆಂಡೇಶನ್ ಲೆಟರ್ ಕೊಟ್ಟಿತ್ತು, ಶ್ರೀ ಶಾರದಾ ವಿದ್ಯಾಸಂಸ್ಥೆಯವರು ರೆಕಮೆಂಡೇಶನ್ ಲೆಟರ್ನ ಕೊಟ್ಟಿದ್ರು. ಸೈಮಲ್ಟೇನಿಯಸ್ಲಿ ನಾನೇನು ಡೇ 1 ಇಂದ ನನ್ನ ಒಂದು ಪ್ರೊಫೈಲ್ ಇಟ್ಕೊಂಡಿದ್ದೆ, ಹಳ್ಳಿಗಾಡಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನ ಮಾಡಿದ್ದೆ, ಏನೆಲ್ಲ ಸೇವೆಯನ್ನ ಮಾಡಿದ್ದೆ, ಆ ಪ್ರೊಫೈಲ್ ಸಬ್ಮಿಷನ್ ಮಾಡಕ್ ಕೇಳಿದ್ರು, ಮಾಡಿದ್ದೆ. ಅದನ್ನೆಲ್ಲ ನೋಡಿ ಖಂಡಿತ ಅವರು ರೆಕಗ್ನೈಸ್ ಮಾಡಿದ್ದಾರೆ, ಹಾನರ್ ಅನ್ನ ಮಾಡಿದ್ರು. ಸರ್, ಈಗ ಒಂದು ಸಂಸ್ಥೆಯ ಜವಾಬ್ದಾರಿ ವಹಿಸ್ಕೊಂಡಿದ್ದೀರಿ. ನಿಮ್ಮ ಗುರಿ ಹಳ್ಳಿಗಾಡಿನಲ್ಲಿ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡೋದು ಇತ್ತು. ಈಗ ನಿಮ್ಗೆ ತೊಂದರೆ ಆಗ್ತಾ ಇಲ್ವಾ? ಇಲ್ಲಿ ಜವಾಬ್ದಾರಿ, ಅಲ್ಲಿ ಜವಾಬ್ದಾರಿ, ಈ 2 ಜವಾಬ್ದಾರಿಗಳನ್ನ ಹೆಂಗೆ ನಿಭಾಯಿಸ್ತಾ ಇದ್ದೀರಿ? ಒತ್ತಡ ಅಂತೂ ಇದೆ, ಒತ್ತಡ ಇಲ್ಲ ಅಂತ ಹೇಳಕ್ ಬರಲ್ಲ, ತುಂಬಾನೇ ಒತ್ತಡ ಇದೆ. ಒತ್ತಡದ ನಡುವೆನೇ ಏನಾದ್ರು ಒಂದು ಮಾಡ್ಬೇಕು ಅಂತ ಆಸೆ ಇದೆಯಲ್ಲ, ಹಾಗಾಗಿ ಆಸೆ ನಾನು ಬಿಡಲ್ಲ. ನೀನು ಮಾಡು ಅಂತಲೇ ಪ್ರೇರೇಪಣೆ ಆಗುತ್ತೆ, ಹಾಗೆ ನಾನು ಮಾಡ್ತಾ ಇದ್ದೀನಿ. ನಿಮಗೆ ಪ್ರೇರೇಪಣೆ ಕೊಡ್ತಾನೆ ಇರುತ್ತೆ, ಬಟ್ ನೀವು ಈ ಮಟ್ಟಕ್ಕೆ ಬರೋದಕ್ಕೆ ಪ್ರೇರಣೆ ಯಾರು? ಆಕ್ಚುಲಿ ಆಫ್ಟರ್ ಮ್ಯಾರೇಜ್ ನನ್ನ ವೈಫ್ ಸರ್.
ಮಮತಾ ಅಂತ. ಗುಡ್. ಇಷ್ಟು ಸಮಸ್ಯೆಗಳ ನಡುವೆ ನಾನು ಸೇವೆಯನ್ನ ಮಾಡ್ತೀನಿ. ಆಕೆ ಕಷ್ಟದಲ್ಲಿ ಇದ್ರೂ ಕೂಡ ನನ್ನನ್ನ ಬೂಸ್ಟ್ ಮಾಡ್ತಾ ಇದ್ರು. ನೀನ್ ಮಾಡ್ತೀಯ, ಮಾಡು, ನಿನ್ ಕೈಲಾಗುತ್ತೆ, ನೀನು ಒಳ್ಳೆ ಸ್ಥಾನಕ್ಕೆ ಹೋಗ್ತೀಯಾ, ನಿನ್ ಕೈಲಿ ಸಮಾಜ ಸೇವೆ ಮಾಡುವಂತ ಶಕ್ತಿ ನಿಮಗೆ ದೇವರು ಕೊಡ್ತಾರೆ, ನಿರಂತರವಾಗಿ ಮಾಡು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಹಂತದಲ್ಲಿ ನನಗೆ ಬೆನ್ನೆಲುಬಾಗಿ ನನ್ನ ಹೆಂಡತಿ ನಿಂತ್ಕೊಂಡಿದ್ದಾರೆ ಸರ್. ಹಾಗಾಗಿ ಇದೆಲ್ಲ ಮಾಡೋದಕ್ಕೆ ಅವರು ಕೂಡ ಈ ಹಾನರ್ ಬರೋದಕ್ಕೂ ಅವರು ಒಂದು ಕಾರಣ ಅಂತ ಅನ್ಸುತ್ತೆ. ಯಾಕಂದ್ರೆ ನಾನು ನಿಮ್ಗೊಂದು ಇನ್ಸಿಡೆಂಟ್ ಅನ್ನ ನೆನಪು ಮಾಡಿದೆ. ನನ್ನ ಮಿಸಸ್ ಪ್ರೆಗ್ನೆಂಟ್ ಇದ್ದಾಗ ನಾನು ಯಾವುದೋ ಒಂದು ಹಳ್ಳಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಂತ ಆ ಕಷ್ಟದ ದಿನಗಳನ್ನ ಆಕೆ ಭರಿಸಿದಾಳೆ. ಈ ಹಾನರ್ ಬರೋದಕ್ಕೆ ಆಕೆನೂ ಒಬ್ಬ ಕಾರಣ ಆಗ್ತಾರೆ ಸರ್. ಇಚ್ಛೆ ನೆರೆತು ನಡೆಯುವ ಸತಿಯು ಮನೆಯೊಳಗಿದ್ದರೆ ಅದುವೇ ಕೋಟಿ ರೂಪಾಯಿ. ಹಾಗಾಗಿದೆ ನಿಮಗೆ. ಈಗ ಏನೇ ದುಡ್ಡು ಅನ್ನೋದಕ್ಕಿಂತ ಸಾಮಾಜಿಕವಾಗಿ ಅಲ್ಲೇ ನಿಮಗೆ ತೃಪ್ತಿ ಸಿಗ್ತಾ ಇದೆ. ಹಾಗಾಗಿ ಯಾವುದೇ ಚಿಂತೆ ಇಲ್ಲ. ಬಟ್ ನಿಮ್ಗೆ ಈ ವರ್ಕ್ ಮಾಡ್ತಾ ಇದ್ದಾಗ ಇದ್ದಿದ್ದು ವೆರಿ ಸಂಬಳ, ಇವಾಗ ಅಡ್ಮಿನಿಸ್ಟ್ರೇಷನ್, ಹಾಗಾಗಿ ನಿಮ್ಗೆ ಸೇವೆ ಮಾಡೋದಕ್ಕೆ ಮತ್ತಷ್ಟು ಅಂದ್ರೆ ದುಡ್ಡು ಆದಾಯನು ಶಕ್ತಿನೂ ಚೆನ್ನಾಗಿ ಇಂಪ್ರೂವ್ ಆಗಿದೆ ಅಂತ ಅನ್ಕೋಬಹುದು ಅಲ್ವಾ? ಒಂದಷ್ಟು ಮಟ್ಟಿಗೆ ದೇವರು ನನಗೆ ಚೆನ್ನಾಗಿಟ್ಟಿದ್ದಾರೆ. ಅಂದ್ರೆ ನಿಮ್ ಕೈಯಿಂದ ಇನ್ನಷ್ಟು ಸೇವೆ ಮಾಡಿಸ್ಬೇಕು ಅನ್ನೋದು ದೇವರ ಇಚ್ಛೆ ಅಲ್ವಾ? ಹಾಗಾಗಿದೆ ಸರ್. ಅದ್ರ ಜೊತೆಗೆ ನೀವು ಒಂದು ಭಾರತೀಯ ವಿದ್ಯಾ ಸಂಘ ಅಂತಕ್ಕಂಥದ್ದು, ಅದೇನದು ಭಾರತೀಯ ವಿದ್ಯಾರ್ಥಿ ಸಂಘ BVS ಅಂತ, ಅದನ್ನ ಕೂಡ BVS ಕರೆಕ್ಟ್, BVS ಅಂತಕ್ಕಂಥ ಒಂದು ಸಂಘನೂ ಕೂಡ ಬಹಳಷ್ಟು ಮುಂಚೂಣಿಗೆ ತರ್ತಕ್ಕಂಥ ಪ್ರಯತ್ನ ಮಾಡಿ. ಹೇಗೆ ಅದ್ರ ಕಡೆ ಎಂಟ್ರಿ ಸರ್? ಆಕ್ಚುಲಿ 2011ರಲ್ಲಿ ನಾನು ಏನು ಈ ಸಮಾಜ ಸೇವೆಯನ್ನ ಮುಂದುವರಿಸ್ತಾ ಇರ್ಬೇಕಾದ್ರೆ ಜನಾರ್ದನ್ ಅಂತ ಹೇಳ್ಬಿಟ್ಟು ಅವರು ಸಾಹಿತಿಗಳು, ಬರಹಗಾರರು, ಅವರು ಚಿಂತಾಮಣಿಯಲ್ಲಿ ಇದ್ದಾರೆ. ಅವರು ಯಾವುದೋ ಒಂದು ದೊಡ್ಡ ಕಾರ್ಯಕ್ರಮನ, ನಾನು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮನ ನಮ್ಮೂರಲ್ಲೇ ನಾನು ಅಂದ್ಕೊಂಡಿದ್ದೆ. ಅಲ್ಲಿ ಅವ್ರನ್ನ ಗೆಸ್ಟ್ ಆಗಿ ಇನ್ವೈಟ್ ಮಾಡಿದ್ದೆ. ಸರ್ ತಾವು ಬರಬೇಕು, ಮಕ್ಕಳಿಗೆ ಮಾರ್ಗದರ್ಶನ ಕೊಡಬೇಕು ಅಂತ. ಸೊ ಅವರು ಜನಾರ್ದನ್ ಅವರು ಆ ಕಾರ್ಯಕ್ರಮ ಎಲ್ಲ ಮಾಡಿದಾದ್ಮೇಲೆ ನನ್ನ ಕರೆದ್ರು. ಕರೆದ್ಬಿಟ್ಟು ಅವ್ರು ಹೇಳಿದ್ರು, ನೀನು ತುಂಬಾ ಚೆನ್ನಾಗಿ ಮಾಡ್ತಾ ಇದೀಯಾ, ನೀನು ರಾಜ್ಯ ಮಟ್ಟದಲ್ಲಿರುವಂತ ಒಂದು ವಿದ್ಯಾರ್ಥಿ ಸಂಘಟನೆಯಲ್ಲಿ ನೀನು ತೊಡಸ್ಕೋ, ಇನ್ನಷ್ಟು ನೀನು ಸೇವೆ ಮಾಡೋದಕ್ಕೆ ನಾವೆಲ್ಲರೂ ನಿಮ್ಗೆ ಸಹಕಾರ ಕೊಡ್ತೀವಿ, ನಿನ್ನ ಸೇವೆ ಆ ಸಂಸ್ಥೆ ಮಾಡ್ತಾ ಇದೆ, ಅದರ ಭಾಗವಾಗಿ ನೀನು ಇಲ್ಲಿ ನಿಂತ್ಕೋ, ಈ ಭಾಗದಲ್ಲಿ ಯಾರು ಇಲ್ಲ ಅಂತ ಕೇಳಿದ್ರು. ಆಮೇಲೆ ಸಮಾಜ ಸೇವೆನೇ ನನ್ನ ಧ್ಯೇಯ ಆಗಿತ್ತು. ಹಾಗಾಗಿ ಖಂಡಿತ ನಾನು ಮಾಡ್ತೀನಿ ಅಂತ ಒಪ್ಪಿಗೆನ ತಗೊಂಡೆ. 2011ರಿಂದ ನಿರಂತರವಾದಂತ ಕಾರ್ಯಚಟುವಟಿಕೆಗಳನ್ನ ಭಾರತೀಯ ವಿದ್ಯಾರ್ಥಿ, ಅದಾയത് ಬಹುಜನ ವಿದ್ಯಾರ್ಥಿ ಸಂಘ ಅಂತ ಇತ್ತು. ಲೇಟರ್ ಅದು ಮರುನಾಮಕರಣ ಪಡ್ಕೊಂತದೆ ಭಾರತೀಯ ವಿದ್ಯಾರ್ಥಿ ಸಂಘ ಅಂತ. ಅದರ ಸಂಪೂರ್ಣವಾದ ನೇತೃತ್ವವನ್ನ ಡಾಕ್ಟರ್ ಶಿವಕುಮಾರ್, ಅಕ್ಕ IAS ಅಕಾಡೆಮಿಯ ಡಾಕ್ಟರ್ ಶಿವಕುಮಾರ್ ಮತ್ತು ಹೈಕೋರ್ಟ್ ನ ವಕೀಲರು ಹರಿರಾಮ್ ಅಂತ, ಇವರಿಬ್ರು ಮುಂಚೂಣಿಗೆ ತಗೊಂಡಿರ್ತಾರೆ. ಅವರು ಒಂದು ಹಾದಿಯಲ್ಲಿ ಅವರೇನು ಮಾರ್ಗದರ್ಶನ ಕೊಡ್ತಾರೆ, ಅವರೆಲ್ಲ ಪ್ರೇರಣೆ, ಅವರೆಲ್ಲರ ಸಹಕಾರದಿಂದ ನಾನು ಹಳ್ಳಿಯಲ್ಲಿ ಇನ್ನಷ್ಟು ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ, ಇನ್ನಷ್ಟು ವಿದ್ಯಾರ್ಥಿಗಳಿಗೆ ಸಹಕಾರ ಕೊಡೋದಕ್ಕೆ ಸಹಕಾರ ಆಗುತ್ತೆ. ಏನ್ ಸರ್ BVS ನ ಮೂಲ ಉದ್ದೇಶ, ಗುರಿ? ಸರ್, BVS ಅನ್ನೋದು ಇಟ್ ಈಸ್ ನಾಟ್ ಎ ಆರ್ಡಿನರಿ, ಇದು ಎಕ್ಸ್ಟ್ರಾರ್ಡಿನರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾರೆ. ಯಾಕಂತ ಹೇಳಿದ್ರೆ ಒಂದು ಹಳ್ಳಿಯ ಕಟ್ಟ ಕಡೆಯ ವ್ಯಕ್ತಿಯ ಅವಶ್ಯಕತೆಗಳನ್ನ ಪೂರೈಸುವ ನಿಟ್ಟಿನಲ್ಲಿ ಭಾರತೀಯ ವಿದ್ಯಾರ್ಥಿ ಸಂಘ ನಿರಂತರವಾದಂತಹ ಕಾರ್ಯಚಟುವಟಿಕೆಗಳನ್ನ ಅಲ್ಲಿಂದ ಇಲ್ಲಿವರೆಗೂ ಕೂಡ ನಿರಂತರವಾಗಿ ಮಾಡ್ಕೊಂಡೆ ಬಂದಿದೆ ಸರ್. ಬಂದಿದೆ. ಅದು ಏನದು ಚಟುವಟಿಕೆಗಳು ಹೇಗಿತ್ತು ಅಂತ ಹೇಳಿದ್ರೆ, ಪ್ರಥಮವಾಗಿ ಸಾಮಾಜಿಕ ಪರಿವರ್ತನೆ, ಸಮಾಜವನ್ನ ಬದಲಾವಣೆ ಮಾಡಬೇಕು. ಸಮಾಜ ಬದಲಾವಣೆ ಹೇಗಾಗುತ್ತೆ ಅಂತ ಹೇಳಿದ್ರೆ ಅದೇನೋ ಸುಮ್ಮನೆ ಹೇಳೋದ್ರಿಂದ ಆಗಲ್ಲ. ಒಂದು ಶೈಕ್ಷಣಿಕವಾದಂತ ಬದಲಾವಣೆಯನ್ನ ತರಬೇಕು, ಒಂದು ಅವೇರ್ನೆಸ್ ಅನ್ನ ಕೊಡ್ಬೇಕಾಗುತ್ತೆ, ಅರಿವನ್ನ ಮೂಡಬೇಕಾಗುತ್ತೆ. ಅಂದ್ರೆ ಈಗ ನೋಡಿ, ಯಾವ್ದೊಂದು ಹಳ್ಳಿಯಲ್ಲೇ ಹೋಗ್ತೀವಿ, ಎಷ್ಟೋ ಮಕ್ಕಳಿಗೆ ಓದಿಸ್ತೇನೆ ಕೆಲ್ಸಕ್ಕೆ ಹಾಕಿರ್ತಾರೆ. ಆಗ ನಾವು ಪೇರೆಂಟ್ಸ್ಗೆ ಶಿಕ್ಷಣದ ಅರಿವನ್ನ ಮೂಡಿಸ್ಬೇಕು. ಮೂಲದಲ್ಲಿ ಸಮಸ್ಯೆ ಎಲ್ಲಿ, ಅದರ ಬೇರೆಲ್ಲಿದೆ, ಈ ಸಮಸ್ಯೆಗೆ ಬೇರೆಲ್ಲಿದೆ. ಅದಕ್ಕೆ ನಾರಾಯಣ ಗುರುಗಳಿರ್ಬೋದು, ನಿಮ್ಮ ಪೆರಿಯಾರ್ ಇರ್ಬೋದು, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇರ್ಬೋದು, ಛತ್ರಪತಿ ಶಾಹು ಮಹಾರಾಜ್ ಇರ್ಬೋದು, ವಿದ್ಯಾದಾತರಾದಂತ ಏನು ಜ್ಯೋತಿ ಬಾಫುಲೆ ಇರ್ಬೋದು, ಇವರೆಲ್ಲರ ಪ್ರೇರಣೆ, ಇವರೆಲ್ಲರ ಆಶಯಗಳನ್ನ ಭಾರತೀಯ ವಿದ್ಯಾರ್ಥಿ ಸಂಘ ಸಂಪೂರ್ಣವಾಗಿ ಹೊತ್ಕೊಂಡು ಮುನ್ನುಗ್ತಾ ಇದೆ ಸರ್. ಸೊ ಆ ನಿಟ್ಟಿನಲ್ಲಿ ಆ ಎಲ್ಲ ಆಶಯಗಳನ್ನ ಏನು ತಳಹಂತದ ಮತ್ತು ಕಟ್ಟ ಕಡೆಯ ವ್ಯಕ್ತಿಗೆ ತಲುಪಿಸುವಂತ ಕಾರ್ಯವನ್ನ ಈ ಭಾರತೀಯ ವಿದ್ಯಾರ್ಥಿ ಸಂಘ ಮಾಡ್ತಾ ಇದೆ. ಸೊ ಆ ಕಾರ್ಯಚಟುವಟಿಕೆಗಳು ಅದೇ ಸ್ಕೂಲ್ ಬಿಟ್ಟಿರುವಂತ ಮಗುನ ತಗೊಂಡ್ಬಂದು ಓದೋದಕ್ಕೆ ಕೊಡುವಂಥದ್ದು, ಮತ್ತೆ ಓದಿರುವಂತವ್ರನ್ನ ಇನ್ನಷ್ಟು ಓದಲಿ ಅನ್ನುವಂತ ಇದೇ ನಿಟ್ಟಿನಲ್ಲಿ ಏನು ಪ್ರತಿಭಾ ಪುರಸ್ಕಾರಗಳನ್ನ ಮಾಡುವಂಥದ್ದು ಇರ್ಬೋದು. ಆ ಜೊತೆಯಲ್ಲಿ ಅದೇನು ಆ ಮಕ್ಕಳಿಗೆ ಓದ್ಬೇಕಾದ್ರೆ ಏನೆಲ್ಲ ಸಹಕಾರ ಬೇಕಾಗುತ್ತೆ, ಬುಕ್ಸ್ ಬೇಕಾಗುತ್ತೆ, ರೀಡಿಂಗ್ ಬುಕ್ಸ್ ಎಲ್ಲ, ಅವೆಲ್ಲ ಸಹಕಾರ ಕೊಡುವಂಥದ್ದು. ಮತ್ತೆ ಸಾಮಾಜಿಕವಾಗಿ ಸಮಸ್ಯೆಗಳಲ್ಲಿ ಇರುವಂತ ಜನಕ್ಕೆ ಸ್ಥೈರ್ಯವನ್ನು ಕೊಡುವಂಥದ್ದು.
ನಾವಿದೀವಿ ನಿಮ್ಮೊಟ್ಟಿಗೆ, ನೀವು ಎದುರ್ಕೋಬೇಡಿ ಅಂತ ಹೇಳ್ಬಿಟ್ಟು ಯಾರೋ ಬಲಾಢ್ಯರು ಬಂದು ಇವ್ರನ್ನ ಏನು ತುಂಬಾ ಹೀನಾಯವಾಗಿ ನೋಡುವಂತ ಪರಿಸ್ಥಿತಿಯಲ್ಲಿ ನೀವು ಧೃತಿಗಡಬೇಡಿ, ನಮ್ಗೆ ಕುಗ್ಗಿಸುವಂತ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಇಲ್ಲ ನೀವು ಎದುರ್ಕೋಬೇಡಿ, ನಾವಿದೀವಿ, ನಮಗೆ ನಮ್ಮದೇ ಆದಂತ ಪವಿತ್ರವಾದ ಸಂವಿಧಾನ ಇದೆ, ಕಾನೂನು ಇದೆ, ನಮಗೆ ಇದು ಡೆಮಾಕ್ರಸಿ ಸಿಸ್ಟಮ್, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ನಮಗೆ. ಹಾಗಾಗಿ ಆ ರೀತಿ ಹೇಳ್ಕೊಂಡಾಗ ನಾವು ಆ ಸಮಸ್ಯೆಗಳಿಂದ ಬಿಡುಗಡೆಗೊಳಿಸೋದಕ್ಕೆ ಏನೆಲ್ಲ ಜೊತೆಗೆ ಅವ್ರನ್ನ ಬಲಿಷ್ಠಗೊಳಿಸೋದು, ಬದುಕಿನಲ್ಲಿ ಅವರ ಬದುಕನ್ನ ಬಲಿಷ್ಠಗೊಳಿಸ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಭಾರತೀಯ ವಿದ್ಯಾರ್ಥಿ ಸಂಘ ಒಂದು ವಿದ್ಯಾರ್ಥಿಗಳಿಗೆ ಪ್ರೇರಣಾದಾಯಕವಾದಂತ ಎಲ್ಲ ಕಾರ್ಯಚಟುವಟಿಕೆಗಳನ್ನ ಮಾಡಿದೆ. ಆಮೇಲೆ ಹಾಸ್ಟೆಲ್ ಸಮಸ್ಯೆಗಳಿರ್ಬೋದು, ವಿದ್ಯಾರ್ಥಿ ನಿಲಯಗಳಲ್ಲಿರುವಂತಹ ಹಾಸ್ಟೆಲ್ ಸಮಸ್ಯೆಗಳನ್ನ ಕೈಗೆತ್ಕೊಂಡು ಅದನ್ನ ಸರ್ಕಾರದ ಗಮನ ಸೆಳೆಯುವಂತ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಪ್ರತಿಭಟನೆಗಳು ಮಾಡಿದ್ದಾರೆ. ಜೊತೆಯಲ್ಲಿ ಅದು ಏನು ಸೈಲೆಂಟ್ ಆಗಿ ಅವರಿಗೆ ಮನವರಿಕೆಯನ್ನು ಮಾಡುವಂಥದ್ದು, ನಾವು ಸೈಲೆಂಟ್ ಪ್ರತಿಭಟನೆಗಳನ್ನ ಮಾಡಿದ್ವಿ. ಹಾಗಂತೇಳಿ ದೊಡ್ಡ ಮಟ್ಟದಲ್ಲಿ ಒಂದು 50,000 ವಿದ್ಯಾರ್ಥಿಗಳನ್ನ ಸೇರಿಸಿ ಬೆಂಗಳೂರಲ್ಲಿ ಒಂದು ಫ್ರೀಡಂ ಪಾರ್ಕ್ ಅಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ವಿ. ಏನು ಖಾಸಗಿ ವಲಯ ತುಂಬಾ ಬೆಳೆದ್ಬಿಟ್ಟಿದೆ, ಶೈಕ್ಷಣಿಕ ರಂಗದಲ್ಲಿ ಖಾಸಗಿ ವಲಯ ತುಂಬಾ ಬೆಳೆದಿದೆ. ಈ ಖಾಸಗಿ ರಂಗದಲ್ಲೂ ಕೂಡ ಎಲ್ರಿಗೂ ಪ್ರಾತಿನಿಧ್ಯ ಕೊಡಿ. ಯಾರೋ ಒಂದು 15% ಜನ ಮಾತ್ರನೇ ಎಲ್ಲಾನು ಉಳಿಸ್ಕೊಂಡ್ಬಿಟ್ಟಿದ್ದಾರೆ, 85% ಜನ ಆ ಅವಕಾಶಗಳನ್ನ ವಂಚಿತರಾಗ್ತಾ ಇದಾರಲ್ಲ. ಹಾಗಾಗಿ ದಯವಿಟ್ಟು ಇದನ್ನ ನೀವು ಸ್ವೀಕರಿಸಬೇಕು, ಖಾಸಗಿ ವಲಯದಲ್ಲೂ ಕೂಡ ಪ್ರಾತಿನಿಧ್ಯವನ್ನು ಕೊಡಬೇಕು ಅನ್ನುವಂಥ ದೊಡ್ಡ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ ಭಾರತೀಯ ವಿದ್ಯಾರ್ಥಿ ಸಂಘ. ಅದರ ನೇತೃತ್ವವನ್ನ ಮಾನ್ಯ ಮಾಜಿ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿರುವಂತಹ ದ್ವಾರಕನಾಥ್ ಸಾಹೇಬ್ರು ಇದ್ರು. ಆಮೇಲೆ ಆ ದ್ವಾರಕನಾಥ್ ಸಾಹೇಬ್ರು ಇದ್ರು, ಜೊತೆಯಲ್ಲಿ ಡಾಕ್ಟರ್ ಶಿವಕುಮಾರ್ IAS ಅಕಾಡೆಮಿ ಅಧ್ಯಕ್ಷರಿದ್ರು. ಆಮೇಲೆ ಹೈಕೋರ್ಟ್ನ ವಕೀಲರಾಗಿರುವಂತಹ ಹರಿರಾಮ್ ಸರ್ ಅವರು, ಈಗಲೂ ಕೂಡ ಅವ್ರ ಕಾರ್ಯಚಟುವಟಿಕೆ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಅವರಿದ್ರು. ಹೀಗೆ ಅನೇಕ ಜನ ಅಲ್ಲಿ ಹೋರಾಟದಲ್ಲಿ ಭಾಗವಹಿಸ್ತಾರೆ ಸರ್. ಎಲ್ಲಾ ಪ್ರಬುದ್ಧರು, ವಿಚಾರವಂತರು ಸೇರಿದಾಗ ಎಲ್ಲ ಒಂದ್ ಕಡೆ ಉತ್ತಮವಾದಂತಹ ಫಲಿತಾಂಶವನ್ನು ಈಚೆ ಕಡೆಗೆ ಬರುತ್ತೆ ಅಂತಾನೆ. BVS ಇವತ್ತಿನ ದಿನಗಳಲ್ಲಿ ಅತ್ಯುತ್ತಮವಾದಂತಹ ಹೆಸರನ್ನು ಕೂಡ ಪಡ್ಕೊಂಡಿದೆ ಮತ್ತು ವಿದ್ಯಾರ್ಥಿಗಳಿಗೆ ಸಪೋರ್ಟ್ ಆಗಿ ನಿಂತಿದೆ. ಸರ್, ಇವೆಲ್ಲದರ ನಡುವೆ ಮತ್ತಷ್ಟು ಕೆಲಸಗಳಿಗೆ ನೀವು ತೊಡಗಿಸ್ಕೊಂತೀರಿ, ಅದುವೇ ವ್ಯಕ್ತಿ ವಿಕಸನ ಅಂದ್ರೆ ಏನು ಪರ್ಸನಾಲಿಟಿ ಡೆವಲಪ್ಮೆಂಟ್. ಯಾವ ರೀತಿ ಇರುತ್ತೆ ಸರ್ ನಿಮ್ಮ ಕಾರ್ಯಕ್ರಮ? ಸರ್ ಆಕ್ಚುಲಿ ಈಗ ನೋಡಿ, ಒಂದು KS ಮಾಡಬೇಕು, IAS ಮಾಡಬೇಕು, ಅಥವಾ ಒಂದು ಬೆಸ್ಟ್ ಜಾಬ್ಸ್ ತಗೋಬೇಕಾದ್ರೆ ಅವ್ರಿಗೆ ಪರ್ಸನಲ್ ಡೆವಲಪ್ಮೆಂಟ್ ಇಲ್ದೇನೆ, ಪರ್ಸನಾಲಿಟಿ ಇಲ್ದೇನೆ ಯಾರು ರಿಸೀವ್ ಮಾಡ್ಕೊಳಲ್ಲ. ಹೌದು. ಒಂದು KS ಎಕ್ಸಾಮ್ ತಗೊಂತಾರೆ, ಥಿಯರಿ ಎಕ್ಸಾಮ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಂತಾರೆ, ಇಂಟರ್ವ್ಯೂ ಅಲ್ಲಿ ಎಷ್ಟೋ ಜನ ಫೇಲ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇತ್ತು. ಅಂದ್ರೆ ಅವ್ನಿಗೆ ಹೇಗೆ ಮಾತಾಡಬೇಕು, ಅವನ ಕಮ್ಯುನಿಕೇಶನ್ ಸ್ಕಿಲ್ಸ್ ಇರ್ಬೋದು, ಅವೆಲ್ಲ ಕೂಡ ಈ ವ್ಯಕ್ತಿ ವಿಕಸನ ಶಿಬಿರದಲ್ಲಿ ನಾವು ಟ್ರೈನ್ ಅನ್ನ ಮಾಡ್ತೀವಿ. ಆಮೇಲೆ ಅವನ ಹಿನ್ನೆಲೆ ಏನು, ಯಾಕೆ ಅವನು ಓದ್ಬೇಕು, ಯಾಕೆ ಅವನು ಜಾಬ್ ಮಾಡಬೇಕು, ಜಾಬ್ ತಗೊಂಡ ನಂತರ ಅವನು ಸಾಮಾಜಿಕ ಕೊಡುಗೆಯನ್ನು ಹೇಗಿದೆ, ಏನ್ ಮಾಡ್ಬೇಕಾಗುತ್ತೆ ಅನ್ನುವಂಥದ್ದು ವ್ಯಕ್ತಿ ವಿಕಸನ ಶಿಬಿರಗಳಲ್ಲಿ ನಾವು ಮಾಡ್ಕೊಳ್ತೇವೆ. ಖಂಡಿತ ಸರ್, ಯಾಕಂತಂದ್ರೆ ನಗರ ಪ್ರದೇಶಗಳಿಗೆ ಹೋಲಿಸಿದಾಗ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಎಡುವುದೇ ಅಲ್ಲಿ. ಅವರ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಲ್ಲಿ ಅಂದ್ರೆ ಅವರು ಸಾಮಾಜಿಕವಾಗಿ ಎಲ್ಲೂ ತೊಡಗಿಸಿಕೊಂಡಿರೋದಿಲ್ಲ, ಅವ್ರ ಕೆಲಸ ಕಾರ್ಯದ ಒತ್ತಡದಲ್ಲೇ ಮುಳುಗೋಗಿರ್ತಾರೆ. ಹಾಗಾಗಿ ಅವ್ರಿಗೆ ಅನಿವಾರ್ಯತೆ ಇದೆ. ಇದುವರೆಗೂ ಎಷ್ಟು ಅಂತಹ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದೆ ಸರ್? ಆಕ್ಚುಲಿ ನಮ್ಮ ಶಿಡ್ಲಘಟ್ಟದ ಮಟ್ಟಿಗೆನೆ ನಾನು ಒಂದು 500 ವ್ಯಕ್ತಿ ವಿಕಸನ ಶಿಬಿರಗಳನ್ನ ಮಾಡಿಸಿದ್ದೀನಿ. ಸರಿ ಸರಿ ಸರ್. ನಮ್ಮ ತಾಲೂಕು ಮಟ್ಟಿಗೆ, ಜಿಲ್ಲಾ ಮಟ್ಟದಲ್ಲಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಆಗಿದೆ, ರಾಜ್ಯ ಮಟ್ಟದಲ್ಲಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ಚಟುವಟಿಕೆಗಳನ್ನ ಮಾಡಿದ್ದೀನಿ. ಯಾವ ರೀತಿ ಇರುತ್ತೆ ಸರ್ ನಿಮ್ದು ಆ ಕಾರ್ಯಕ್ರಮ? ಅಂದ್ರೆ ಶೆಡ್ಯೂಲ್ ಯಾವ ರೀತಿ? ಶೆಡ್ಯೂಲ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಈಗ ಒಂದು 80 ವಿದ್ಯಾರ್ಥಿಗಳನ್ನ ಒಂದು ಟ್ರೈನಿಂಗ್ ಕ್ಯಾಂಪ್ ಅನ್ನ ಮಾಡ್ತೀವಲ್ಲ, 80 ವಿದ್ಯಾರ್ಥಿಗಳಿಗೆ ಫಸ್ಟ್ ಅವರ ಮಾನಸಿಕವಾಗಿ ಹೇಗಿದ್ದಾರೆ ಅಂತ ಹೇಳ್ಬಿಟ್ಟು ತಿಳ್ಕೊಂತಾರೆ. ಏನು ಅವರ ಆಂಬಿಷನ್ ಏನು, ಏನ್ ಮಾಡ್ಬೇಕಂತ ಇದ್ದಾರೆ, ಅಥವಾ ಅವನು ಡ್ರಾಬ್ಯಾಕ್ಸ್ ಏನು, ಪ್ರಾಬ್ಲಮ್ ಏನು, ಮೊದಲಿಗೆ ಕೌನ್ಸಿಲಿಂಗ್ ಮಾಡ್ತಾರೆ. ಹೇಳಿ ನಿಮ್ಮ ಸಮಸ್ಯೆಗಳೇನು. ಈಗ ನಾವು ಕೆಲವರು ಹೇಳ್ತಾರೆ, ನೀವ್ ಯಾಕೆ ಓದ್ಲಿಲ್ಲ ಅಂತ ಕೇಳಿದಾಗ, ಸರ್ ನಮ್ ಬಡತನ ಇತ್ತು, ನಮಗೆ ತುಂಬಾ ಬಡತನ ಅಂದ್ರೆ ಏನು, ಬಡತನ ಎಲ್ಲಿ ಉಟ್ಕೊಂತು, ಅದಕ್ಕೆ ಕಾರಣ ಏನು, ಅದಕ್ಕೆ ಸೊಲ್ಯೂಷನ್ಸ್ ಏನು, ಪರಿಣಾಮ ಏನು, ಅದು ಎಫೆಕ್ಟ್ಸ್ ಏನಾಗಿದೆ, ಕಾಸಸ್, ಎಫೆಕ್ಟ್ಸ್ ಅಂಡ್ ಕಾಸಸ್ ಅಂತ ಅನಾಲಿಸಿಸ್ ಮಾಡ್ತೀವಿ. ಬಡತನದ ಬಗ್ಗೆನೇ ಒಂದು ದಿನ ಸೆಷನ್ ಅನ್ನ ಮಾಡ್ತೀವಿ. ಬಡತನಕ್ಕೆ ಮೂಲ ಕಾರಣ ಏನು, ಅಥವಾ ಬಡತನದಿಂದ ಆಚೆ ಬರೋದು ಹೆಂಗೆ ಅನ್ನುವಂತ ಒಂದು ನಿರಂತರವಾದಂತ ಕಾನ್ವರ್ಸೇಷನ್ ಆ ಕ್ಯಾಂಪ್ ಅಲ್ಲಿ ನಡೀತದೆ. ಅವ್ರಿಗೆ ಕ್ಲಾರಿಟಿ ಸಿಕ್ಬಿಡ್ತದೆ, ಬಡತನ ಎಲ್ಲಿದೆ, ಇದಕ್ಕೆ ಸೊಲ್ಯೂಷನ್ಸ್ ಯಾರ ಕೈಯಲ್ಲಿದೆ ಅಂತ ಅವ್ರು ಹೇಳ್ತಾರೆ. ಆ ಮಟ್ಟಿಗೆ ಅಲ್ಲಿ ತಯಾರು ಮಾಡ್ತಾರೆ. ಅಂದ್ರೆ ಅವರಿಂದನೇ ಪ್ರಶ್ನೆ, ಅವರಿಂದನೇ ಉತ್ತರ ಎರಡು ಅವ್ರ ಕಡೆಯಿಂದ. ಅದು ಏನು ಬುದ್ಧ ಫಾರ್ಮುಲಾ, ಅದು
ಕಾಸ್ ಅಂಡ್ ಎಫೆಕ್ಟ್ಸ್ Effects ಅಂತ. ಕಾಸ್ ಅಂಡ್ ಎಫೆಕ್ಟ್ಸ್ ಅನ್ನೋ ಫಾರ್ಮುಲಾನ ಅಪ್ಲೈ ಮಾಡಿಕೊಂಡು ಹಾ. ನಾವು ಅದನ್ನ ಬಿಡಿಸ್ತೀವಿ ಸರ್. ಅದು ಸರ್, ನಿಮ್ಮ ಜೀವನ ಶೈಲಿ ನೋಡ್ತಾ ಹೋದ್ರೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತದೆ. Thank you, sir. ಯಾಕಂದ್ರೆ ಬಹಳಷ್ಟು ಸಾಮಾಜಿಕ ಸೇವೆಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ, ಶೈಕ್ಷಣಿಕವಾಗಿ ಏನಾದ್ರೂ ಸಾಧನೆ ಮಾಡಬೇಕು ಅಂತ ಹೊರಡ್ತೀರಿ, ಅದ್ರ ಜೊತೆಗೆ ಒಬ್ಬ ವ್ಯಕ್ತಿಯನ್ನ ಸಮಾಜಕ್ಕೆ ಯಾವ ರೀತಿ ಕೊಡುಗೆಯಾಗಿ ಕೊಡಬೇಕು ಅನ್ನೋದನ್ನ ನೋಡ್ತೀರಿ, ಇವೆಲ್ಲವನ್ನ ಮಾಡ್ಕೊಂಡು ಬರ್ತಾ ಇದ್ದೀರಿ. ಮುಂದಿನ ನಿಮ್ಮ ಗುರಿ ಏನಿದೆ ಸರ್? ಇನ್ನಷ್ಟು ಏನಾದ್ರೂ ಆಲೋಚನೆಗಳಿದೆಯಾ ನಿಮ್ಮಲ್ಲಿ? ಸರ್ ಶ್ಯೂರ್ ಇದೆ. ನನ್ನ ಏನು ವಿದ್ಯಾಸಂಸ್ಥೆಗಳನ್ನು ನಡೆಸ್ತಾ ಇದ್ದೀನಿ, ಇನ್ನಷ್ಟು ನಾನು ಮುಂದುವರಿಸ್ತೇನೆ. ಸೈಮಲ್ಟೇನಿಯಸ್ಲಿ ನನಗೆ ಶಕ್ತಿ ಬರ್ತಾ ಇದ್ದಂಗೆಲ್ಲ ನನ್ನ ಸಾಮಾಜಿಕ ಚಟುವಟಿಕೆಗಳು, ಸಾಮಾಜಿಕ ಸೇವೆ ಇನ್ನಷ್ಟು ನಾನು ಮಾಡ್ತೀನಿ. ವೈಡ್ ಆಗ್ತಾ ಹೋಗುತ್ತೆ. ಹೌದು. ಈ ದೇಶದಲ್ಲಿ ಹುಟ್ಟಿದ್ದೀವಿ, ಈ ದೇಶಕ್ಕೆ ಏನಾದರೂ ಕೊಡುಗೆ ಕೊಡಬೇಕು. ದೇಶಕ್ಕೆ ಕೊಡುಗೆ ಕೊಡ್ಬೇಕಂದ್ರೆ ಎಲ್ಲೋ ಹೋಗ್ಬಿಟ್ಟು ಮಾಡೋಕ್ಕಾಗಲ್ಲ. ಅದನ್ನು ನಾವಿರುವಂಥ ಜಾಗದಿಂದನೇ ಸ್ಟಾರ್ಟ್ ಮಾಡಬೇಕು. ಹೌದು. ನನ್ನೂರಿಂದನೇ ಸ್ಟಾರ್ಟ್ ಆಗಬೇಕು, ನನ್ನ ಮನೆಯಿಂದನೇ ಅದು ಸ್ಟಾರ್ಟ್ ಆಗಬೇಕಲ್ವ ಸರ್. ಹಾಗಾಗಿ ಖಂಡಿತ ನಾನು ದೊಡ್ಡ ಪ್ರಮಾಣದಲ್ಲಿ ಸಾಮಾಜಿಕ ಸೇವೆಯನ್ನು ಮಾಡ್ತೇನೆ. ಎಲ್ಲ ಭಾಗಗಳಲ್ಲೂ, ಎಲ್ಲ ಹಂತಗಳಲ್ಲೂ ನಾನು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತೀನಿ. ಜೊತೆಯಲ್ಲಿ ಇನ್ನಷ್ಟು ವಿದ್ಯಾರ್ಥಿಗಳಿಗೆ ಏನು ವಿದ್ಯಾಭ್ಯಾಸಕ್ಕೆ ಬೇಕಾಗಿರುವಂಥ ಎಲ್ಲ ಅವಕಾಶಗಳನ್ನು ನನ್ನ ಕಡೆಯಿಂದ ಖಂಡಿತ ನಾನು ಒದಗಿಸ್ಕೊಡ್ತೀನಿ ಸರ್. ಖಂಡಿತ ಸರ್. ಸರ್, ಈ ಸೇವೆ ಇನ್ನಷ್ಟು ಬೆಳೀಲಿ, ಇನ್ನಷ್ಟು ಸಾಧನೆಗಳು ನಿಮ್ಮಿಂದ ಆಗಲಿ, ಜನಕ್ಕೆ ಇನ್ನಷ್ಟು ಒಳ್ಳೇದಾಗಲಿ ಅಂತ ಕೋರ್ತಾ, ಕೊನೆಯದಾಗಿ ನೀವು ನಮ್ಮ ವಾಹಿನಿ ಮುಖಾಂತರ ಜನರಿಗೆ ಏನಾದರೂ ಹೇಳಬೇಕು ಅನ್ಸಿದ್ರೆ ಕ್ಯಾಮ್ರಾ ನೋಡ್ಕೊಂಡು ಹೇಳ್ಬೋದು ಸರ್, ನೀವೇನು ಹೇಳಬೇಕು ಅನ್ಕೊಂಡಿದ್ದು? ಯಾಕಂತ ಹೇಳಿದ್ರೆ ಯಾವುದೇ ಒಂದು ಸಾಮಾಜಿಕ ಕಾರ್ಯಗಳನ್ನು ಕೈಗೊಳ್ಳುವಾಗ ಅದನ್ನು ಐಡೆಂಟಿಫಿಕೇಶನ್ ಮಾಡುವಂಥ ಕಾರ್ಯ ಯಾರೂ ಮಾಡಲ್ಲ. ಆದರೆ ಈ ಒಂದು ಏನು ಮೀಡಿಯಾ ಸಂಸ್ಥೆ ಮಾಡ್ತಾ ಇದೆ, ನಾನು ಈ ಮೀಡಿಯಾ ಸಂಸ್ಥೆ ಮುಖಾಂತರ ತಮ್ಮೆಲ್ಲರಿಗೂ ನಾನು ಹೇಳೋದೇನೆಂದರೆ, ಮೊದಲನೇದಾಗಿ ಸಾಮಾಜಿಕ ಬದಲಾವಣೆಯನ್ನು ನಾವು ಕಾಣಬೇಕಾಗುತ್ತೆ. ಈ ಸಾಮಾಜಿಕ ಬದಲಾವಣೆ ಹೇಗೆ ಸಾಧ್ಯ ಅಂದರೆ ಶಿಕ್ಷಣದಿಂದ ಮಾತ್ರನೇ ಸಾಧ್ಯ. ನಿಮ್ಮ ಮಕ್ಕಳನ್ನು ಯಾವ ಕಾರಣಕ್ಕೂ ಕೂಡ ನೀವು ಏನು ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಬೇಡಿ. ಅವರಿಗೆ ಶೈಕ್ಷಣಿಕವಾಗಿ ಏನೆಲ್ಲ ಬೇಕೋ ಅದೆಲ್ಲ ಕೊಡಿಸಿ. ನೀವೊಂದು ಹಬ್ಬ ಮಾಡಲಿಲ್ಲ ಅಂದರೆ ನಿಮಗೇನು ಪ್ರಾಬ್ಲಮ್ ಆಗಲ್ಲ, ನೀವೊಂದು ಜಾತ್ರೆ ಮಾಡಲಿಲ್ಲ ಅಂದರೆ ಪ್ರಾಬ್ಲಮ್. ಎಷ್ಟೋ ಜನ ಮಕ್ಕಳು ಓದೋದಕ್ಕೆ ಅವಕಾಶ ಕೊಡಲ್ಲ. ಲ್ಯಾಕ್ಸ್ ಟುಗೆದರ್, ಲಕ್ಷಗಟ್ಟಲೆ ಜಾತ್ರೆಗಳಿಗೆ ದುಡ್ಡನ್ನು ಖರ್ಚು ಮಾಡ್ತಾರೆ. ಅದರಿಂದ ಏನು ಲಾಭ ಇಲ್ಲ ಅನಿಸುತ್ತೆ ನನಗೆ. ಬಟ್ ನೀವು ಆ ದುಡ್ಡನ್ನು ವಿದ್ಯಾರ್ಥಿ ನಿಮ್ಮ ಮಗು ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡಿ. ಅದು ಓದೋದಕ್ಕೆ ಬೇಕಾಗಿರೋದೆಲ್ಲ ಪೂರಕವಾದಂಥ ವಾತಾವರಣನ ಕೊಡಿ. ಅದಕ್ಕೆ ಮಾನಸಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಅದಕ್ಕೆ ಸಹಕಾರನ ಕೊಟ್ಟರೆ ಖಂಡಿತ ನಿನ್ನ ಮನೆಯಲ್ಲ, ಇಡೀ ನಿನ್ನ ಊರಲ್ಲ, ನಿನ್ನ ತಾಲೂಕಲ್ಲ, ನಿನ್ನ ಜಿಲ್ಲೆ, ನಿನ್ನ ರಾಜ್ಯ, ನಿನ್ನ ದೇಶಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಆ ವಿದ್ಯಾರ್ಥಿ ಕೊಡ್ತದೆ. ಹಾಗಾಗಿ ನೀವೆಲ್ಲರೂ ಕೂಡ ಶಿಕ್ಷಣಕ್ಕೆ ಪ್ರಥಮ ಪ್ರಾಶಸ್ತ್ಯವನ್ನು ಕೊಡಿ. ಸಮಸ್ಯೆಗಳ ನಡುವೆನೇ ನಿನ್ನ ಮಗುವಿನ ಶೈಕ್ಷಣಿಕವಾಗಿ ನೀವು ಓದಿಸಿದ್ದೇ ಆದಲ್ಲಿ ಖಂಡಿತ ಅದು ಈ ಸಮಾಜಕ್ಕೆ ನಿಮಗೆ ಒಳ್ಳೆ ರೀತಿಯಾದಂಥ ಹೆಸರನ್ನು ತರ್ತಾರೆ ಅಂತ ಹೇಳೋದಕ್ಕೆ ನಾನು ಇಷ್ಟ. ಸರ್, ನಮ್ಮ ವಾಹಿನಿಗೆ ಬಂದು ನಿಮ್ಮ ಮನದಾಳದ ಮಾತುಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡು ಬಹಳ ಸಂತೋಷ ಪಟ್ಟಿದ್ದೀರಿ, ನಮಗೂ ಸಂತೋಷ ಮಾಡಿದ್ದೀರಿ. ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ನಾನು ಕಾರ್ಯಕ್ರಮಕ್ಕೆ ಮೊದಲೇ ಹೇಳಿದ್ದೆ, ಒಬ್ಬ ಮಹಾನ್ ವ್ಯಕ್ತಿಯ ಪರಿಚಯವನ್ನು ನಾನು ಇವತ್ತು ಮಾಡಿಕೊಡ್ತೀನಿ ಅಂತ. ಯಾಕೆ ಆ ವ್ಯಕ್ತಿಯನ್ನ ಮಹಾನ್ ವ್ಯಕ್ತಿ ಅಂದಿದ್ದೆ ಅನ್ನೋದು ನಿಮ್ಗೆ ಈಗಾಗಲೇ ಅರ್ಥ ಆಗಿರುತ್ತೆ. ತಮ್ಮ ದುಡಿಮೆಯ 10% ಭಾಗವನ್ನ ಸಮಾಜದ ಬೆಳವಣಿಗೆಗೆ ಖರ್ಚು ಮಾಡ್ತಾ ಇರ್ತಕ್ಕಂಥವ್ರು ಮತ್ತು ತಳ ಹಂತಕ್ಕೆ ತಲುಪಿದಂತಹ ಒಂದು ಶೈಕ್ಷಣಿಕ ಸಂಸ್ಥೆಯನ್ನ ಇವತ್ತು ಮೇಲ್ಮಟ್ಟಕ್ಕೆ ತಂದು ಕೂರಿಸಿರ್ತಕ್ಕಂಥವ್ರು, ಅಲ್ಲದೆ ಮತ್ತಷ್ಟು ಸೇವೆಗಳನ್ನ ಸಾಮಾಜಿಕವಾಗಿ ಮಾಡಬೇಕು ಅಂತಕ್ಕಂಥ ಗುರಿಯನ್ನ ಇಟ್ಕೊಂಡಿರ್ತಕ್ಕಂಥವ್ರು ಡಾಕ್ಟರ್ ಕೆ ಮೂರ್ತಿ ಸಾಮ್ರಾಟ್. ಹಾಗಾಗಿ ಅವರನ್ನ ಮಾತಾಡೋದೇ ಒಂದು ಖುಷಿ ನಮಗೆ ಕೊಡುತ್ತೆ. ಇನ್ನಷ್ಟು ಪ್ರಗತಿಪರ ಕಾರ್ಯಗಳು ಅವರಿಂದ ಆಗ್ಲಿ ಅಂತ ಆಶಿಸ್ತಾ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಂದು ಮಹಾನ್ ವ್ಯಕ್ತಿಯನ್ನ ನಾವು ಭೇಟಿ ಮಾಡೋಣ.